व्याख्याद्रांकरसरसुजी पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके विषण्ण अम्लाश्रीरमृतविशथे रक्षुभित्रावनिर्माम् आविर्भूयादनगमहिमान् सेवागतीश्वरम् नमस्ते प्राणेश प्रणतविभवाय स्वामीन्द्रामप्रियतमः गुरुगुणम् नमस्तुभ्यं भीम प्रबलतम कृष्णेष्ट भगवन् नमः श्रीमन्नत्वप्रतिशतुषन्नो जय जय रमापतिं पूर्णगुणं मुकुन्दं संज विज्ञानसहस्रभां पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्धाम् सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्यर्थं करिष्ये श्रीगुरुभ्यो नमः तपस्वाध्याय शुश्रूषा कृष्णपूजा विश्वेशमिष्टदं वन्दे परिपुराचक्रवर्तिनं स्वस्त्यस्तु सदा। ಎಲ್ಲ ಭಗವದ್ಭಕ್ತರನ್ನು ಕೂಡ ಅಭಿನಂದಿಸಿ ಈ ಆಚಾರ್ಯರ ಜೀವನ ಚರಿತ್ರೆಯನ್ನು ಕೇಳುವುದಕ್ಕಾಗಿ ಅಂತ ಮೀಸಲಿಟ್ಟ ಯಾವಾಗಲೂ 9 ದಿನ ಸಿಗುತ್ತೆ. ಈ ಸರ್ತಿ ಒಂದು ದಿನ ಕಳ್ಕೊಳ್ಳುವಂತಹ ಸ್ಥಿತಿಯನ್ನು ತಿಳ್ಕೊಳ್ಳಿಕ್ಕೆ ಅಷ್ಟು ಸಮಯವೂ ಕೂಡ ಬೇಕಾದಷ್ಟಾಯಿತು ಅಂತ ಭಗವಂತನ ಇಷ್ಟಾದರೂ ಕರುಣೆ ಇದೆ ಎಂಬ ದೃಷ್ಟಿಯಿಂದ ಚಿಂತನೆಯನ್ನು ನಡೆಸೋಣ. ನಿನ್ನೆ 2 ಪೂರ್ವಾವತಾರದ ಕಥೆಯನ್ನ ನಿರೂಪಿಸಿ ಈ ಹಿಂದಿನ 2 ಅವತಾರಗಳ ಬಗ್ಗೆಯೂ ಕೂಡ ವೇದ ಸ್ಪಷ್ಟವಾಗಿ ನಿರೂಪಣೆ ಮಾಡಿದೆ. ಧೇನಾ ಅನಯಂತ ಸಶ್ರುತಃ ಅಂತ. ಭಗವಂತನ ಸಂದೇಶವನ್ನು ಮುಟ್ಟಿಸುವುದಕ್ಕೋಸ್ಕರ ಬಂದ ಒಂದು ರೂಪ, ವೃಕ್ಷೋಪಮ ದ್ವಿತೀಯ ಅಂತ 2ನೇ ಅವತಾರ ವೃಕ್ಷ ಅಂತ ಹೆಸರಿನಿಂದ ವೇದ ಹೇಳಿತು. ವೃಕ್ಷ ಅಂದ್ರೆ ಏನಂತ ಮತ್ತೆ ವೇದವೇ ನಿರೂಪಣೆ ಮಾಡಬೇಕಾಯ್ತು. ಪೃತನ ಕ್ಷಯಕಾರಿತ್ವ ವೃಕ್ಷ ಇತ್ಯಭಿಧೀಯತೆ ಅಂತ. ಪೃತನ ಅಂದ್ರೆ ದೊಡ್ಡ ಮಟ್ಟದ ಸೇನೆ. ಆ ಸೇನೆಯನ್ನ ಕೊನೆಗೊಳಿಸಿದವ ಭೀಮಸೇನ. ಇಡೀ 11 ಅಕ್ಷೌಹಿಣಿ ಸೈನ್ಯದಲ್ಲಿ 6 ಅಕ್ಷೌಹಿಣಿ ಕೊಂದವ ಭೀಮಸೇನ. ಇನ್ನುಳಿದವರು ಎಲ್ಲರೂ ಸೇರಿ ಕೊಂದದ್ದು 5 ಅಕ್ಷೌಹಿಣಿ. ನಾವು ಪಾಂಡವಾನಾಂ ಧನಂಜಯ ಅಂತ ಗೀತೆಯಲ್ಲಿ ಗುರುತಿಸಲ್ಪಟ್ಟ ಅರ್ಜುನನು ಕೊಂದದ್ದು ಈ 5ರೊಳಗೆ. ಹಾಗಿದ್ರೆ ಭೀಮಸೇನನ ಅಸಾಧಾರಣವಾದ ಗುಣವನ್ನ ವೃಕ್ಷ ಅನ್ನುವ ಶಬ್ದದಿಂದ ಹೇಳಿತು. ಮತ್ತೆ 3ನೇ ಹೆಸರು 3ನೇ ಅವತಾರದ ಕಥೆಯನ್ನು ವೇದವೇ ಹೇಳಿ ಭಗವಂತನ ಅತ್ಯಂತ ಹತ್ತಿರದ ಬಂಧು ಅಂತ ಪ್ರಾಣನನ್ನು ಗುರುತಿಸಿ ಈ ಮುಂದಿನ ಕಥೆ ನಿರೂಪಣೆಗೊಂಡಿದೆ. ಭೀಮಸೇನ ಯಾವ ತನ್ನ ಸ್ವಬಲದಿಂದ ದೊಡ್ಡವರು ಅಂತ ಗುರುತಿಸುವುದು ಹೇಗೆ ಅಂದ್ರೆ, ಅಥವಾ ಅವರಲ್ಲಿ ದೊಡ್ಡತನ ಇದೆ ಅಂತ ಗೊತ್ತಾಗುವುದು ಹೇಗೆ ಅಂದ್ರೆ, ಏನು ಆಯುಧಗಳಿಲ್ಲದೆ ಇದ್ರು, ಏನೂ ವರಗಳಿಲ್ಲದೆ ಇದ್ರು, ಏನೂ ಹೊರಗಿನಿಂದ ಸಪೋರ್ಟ್ ಇಲ್ಲದೆ ಇದ್ರು, ಸ್ವಂತ ಬಲದಿಂದ ಏನನ್ನ ಅನಾಯಾಸವಾಗಿ ಸಾಧಿಸ್ತಾರೋ ಅದು ಅವರ ದೊಡ್ಡತನ. ಯಾರತ್ರ ಗಣ್ಣಿದ್ದಾಗ ಮಾತ್ರ ಅವನು ಆಯುಧ ಇದ್ರೆ ಮಾತ್ರ ಅವನು ಸಬಲ ಅಂತಾದ್ರೆ, ಆಯುಧ ಇದ್ದಿದ್ರೆ ಅವನು ಸುಲಭದಲ್ಲಿ ಹೊರಗಾಗ್ಬೋದು. ಅವನ ಕಂಪ್ಯೂಟರ್ ಇದ್ರೆ ಮಾತ್ರ ಏನ್ ಬೇಕಾದ್ರೂ ಮಾಡಿಕೊಡ್ತಾನೆ ಅಂದ್ರೆ, ನಾಳೆ ಕಂಪ್ಯೂಟರ್ ಡೌನ್ ಅಂದ್ರೆ ಅವನ ತಲೆಯಲ್ಲಿ ಏನಿಲ್ಲ. ನಮ್ಮ ಮೊಬೈಲು ಅಷ್ಟೇ, ಏನ್ ಹೇಳಿದ್ರು ನಮ್ಮ ಮೊಬೈಲಲ್ಲಿ ಕೊಡ್ತೀವಿ. ಗೂಗಲ್ ಅಂತ ಒಂದು ಗುಗ್ಗುರು ಇದೆ, ಅದೇನ್ ಹೇಳಿದ್ರು ಹೇಳ್ತಾ ಇರುತ್ತೆ. ಆ ನನ್ನಂತವರೇ 10 ಜನ ದಡ್ಡರು ಸೇರಿ ರಚಿಸಿದಂತಹ ವಿಷಯ ಇರುತ್ತೆ. ನಾನು ಇಂಜಿನ್ ಬಗ್ಗೆ ಹೇಳ್ತಿಲ್ಲ, ಅದರಲ್ಲಿ ಸೇರಿಕೊಂಡ ವಿಷಯದ ಬಗ್ಗೆ ಹೇಳ್ತಾ ಇದ್ದೇನೆ. ಅದನ್ನು ನೋಡುವವರು ಯಾವತ್ತೂ ಕೂಡ ಶಾಸ್ತ್ರದ ಆಳವನ್ನು ತಿಳಿದವರು ಇರುವುದಿಲ್ಲ. ಅವರಿಗೆ ಏನು, ನೀವು ಲೌಕಿಕ ವಿಷಯಗಳನ್ನ ಹುಡುಕಿದ್ರೆ ಹೆಚ್ಚು ಅಥೆಂಟಿಕ್ ಅಂತ ಅನಿಸ್ಬೋದು. ಆದ್ರೆ ಶಾಸ್ತ್ರದ ವಿಷಯದಲ್ಲಿ ಅದರಲ್ಲಿ ಹುಡುಕಿ ಹೋಗ್ಲೇಬಾರ್ದು. ಯಾಕೆಂದ್ರೆ ಆ ಇಂಜಿನ್ ಅನ್ನು ಬಳಸುವುದು ಯಾರು ಶಾಸ್ತ್ರಕಾರರಲ್ಲ. ಅವರಿಗೆ ಏನೇನು ತೋಚುತ್ತೋ ಅದನ್ನೆಲ್ಲ ತುಂಬಿಸ್ತಾ ಇರ್ತಾರೆ. ಹಾಗೆ ಒಂದು ಹೊರಗಿನಿಂದ ಒಂದು ವಸ್ತು ಇಲ್ಲದೆ ಇದ್ರೆ ನಾವು ಸುಸ್ತಾಗ್ತೇವೆ ಅಂದ್ರೆ ನಮ್ಮಲ್ಲಿ ಬಲ ಇಲ್ಲ ಅಂತ ಅರ್ಥ.
ಭೀಮಸೇನ ಸ್ವಬಲದಿಂದ ಕ್ರೋಧವಶರು ಅನ್ನುವಂತಹ ದೊಡ್ಡ 3 ಕೋಟಿ ರಾಕ್ಷಸರ ಸೇನೆಯನ್ನ ನಷ್ಟಗೊಳಿಸಿದಾಗ ಅಲ್ಲಿ ಕುಬೇರನ ಪರಿವಾರದಲ್ಲಿ ಅತ್ಯಂತ ನಾಯಕ ಅಂತ ಅನ್ನಿಸಿದ ರೀತಿಯಿಂದ ಒಬ್ಬ ಮಣಿಮಂತ ಅನ್ನುವ ರಾಕ್ಷಸ ಕೈಯಲ್ಲಿ ಅವನ ಪೆಟ್ಟು ತಿಂದು ಸತ್ತ. ಆದ್ರೆ ಅವನ ಕೋಪ ಇಳಿಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಅವನು ಮತ್ತೆ, ಅದು ದುಷ್ಟರು ಹಾಗೆ, ನೀವು ಎಷ್ಟು ಬರೆದು ಹೊಡಿತೀರೋ ಅವರಷ್ಟು ಪುಟಿದೆ ಇರ್ತಾ ಇರ್ತಾರೆ. ವಸ್ತುತಃ ಸರಿ ಮಾಡಬೇಕು ಅನ್ನೋ ಯೋಚನೆ ನಾವೇ ತುಂಬಾ ಕಮ್ಮಿ ಪ್ರಯತ್ನ ಹಾಕುವುದು. ಈಗಲೂ ನಾವು ನೋಡ್ತೇವೆ ಎಷ್ಟು ಸಮಾಜದಲ್ಲಿ ಘಾತಕ ಶಕ್ತಿಗಳು ಕೆಲಸ ಮಾಡ್ತಾರೆ. ನಾವು ಅದನ್ನು ಸರಿಗಟ್ಟಬೇಕು ಅನ್ನೋ ವಿಷಯದಲ್ಲಿ ನಾವು ತಲೆನೇ ಕೆಡಿಸ್ಕೊಳ್ಬೇಕು. ನಮ್ದು ಮಠ ದೊಡ್ಡದಾಗುತ್ತೆ, ನಮ್ಮ ಮನೆತನ ದೊಡ್ಡದಾಗುತ್ತೆ, ಅದೆಲ್ಲ ಆಮೇಲೆ ನೋಡೋಣ, ದೇವರಿದ್ದಾನೆ ಕಾಪಾಡ್ಲಿಕ್ಕೆ ಅಂತ. ದೇವರು ಸ್ವತಃ ಬರುವುದಿಲ್ಲ, ನಮ್ಮ ಕೈಯಿಂದ ನಾವೇನಾದ್ರೂ ಅದನ್ನು ಸರಿಯಾಗಿ ತಿಳಿದು ಪ್ರವೃತ್ತರಾದ್ರೆ ಮಾತ್ರ ಆ ರಕ್ಷಣೆಯನ್ನು ಕೊಡ್ತಾರೆ. ಹಾಗಾಗಿ ಮತ್ತೆ ಕಾಲದ ಬಲದಿಂದ ತಿಳಿದದ್ದು, ಯಾಕೆಂದ್ರೆ ಭೀಮಸೇನಾಚಾರ್ಯರು ಅವರು ನಿರಂತರ ಪಾಠ ಪ್ರವಚನದಲ್ಲಿ ತೊಡಗಿದ್ದರು. ಅಂದ್ರೆ ಇದು ವನವಾಸದಲ್ಲಿದ್ದಾಗಲೂ ಸುಮಾರು 88,000 ಜನ ಸ್ನಾತಕರು, ಮುನಿಗಳು, ಗೃಹಸ್ಥರು, ಬ್ರಹ್ಮಚಾರಿಗಳು ಎಲ್ಲರೂ ದಿನಾ ಪಾಠ ಕೇಳ್ತಾ ಇದ್ರು. ಅಷ್ಟು ಜನಕ್ಕೆ ನಿತ್ಯ ಊಟ ಹಾಕ್ತಾ ಇದ್ರು. ಆ ಕಥೆ ಮುಂದೆ ಬರುತ್ತೆ ನಿಮ್ಗೆ ಇಲ್ಲೇ. ಹಾಗೆ ಊಟ ಹಾಕಿ ಪಾಠ ಮಾಡಿದಂತಹ ಒಂದು ಪರಂಪರೆ ಮುಂದೆ ಅವರು ಅಧಿಕಾರವನ್ನ ಮಹಾಭಾರತದ ಯುದ್ಧ ನಡೆದ ನಂತರ ಸ್ವೀಕರಿಸಿದಾಗಲೂ ಒಂದೊಂದು ಊರಿಗೆ 5 ಜನ ವಿದ್ವಾಂಸರನ್ನ ವೇತನ ಕೊಟ್ಟು ಇರಿಸಿ ಅವರ ಕೈಯಿಂದ ಶಾಸ್ತ್ರಾರ್ಥ ಚಿಂತನೆಗಳನ್ನ ಜನರ ಮನಗಳಿಗೆ ಮುಟ್ಟುವಂತೆ ಮಾಡುವ ಕೆಲಸವನ್ನ ಭೀಮಸೇನ ಸ್ವತಃ ತಾನೇ ಖುದ್ದಾಗಿ ಆ ಜವಾಬ್ದಾರಿಯನ್ನು ವಹಿಸಿ ಮಾಡುತ್ತಿದ್ದ ಅಂತ ಅವರ ರಾಜ್ಯಭಾರದ ಕಾರ್ಯಭಾರಗಳನ್ನು ಹೇಳುವಾಗ ಅಲ್ಲಿ ವಿವರ ಬರುತ್ತೆ. ಮಹಾಭಾರತದಲ್ಲಿ ಆಚಾರ್ಯರನ್ನ ಇನ್ನು ಸ್ಪಷ್ಟಪಡಿಸಿ ಬಿಡಿಸಿ ಹೇಳ್ತಾರೆ ತಾತ್ಪರ್ಯದಲ್ಲಿ. ಹಾಗೆ ಜ್ಞಾನ ಕಾಲ ಹೋದಂತೆ ನಿಧಾನಕ್ಕೆ ನಾವು ಮರೆಯುವುದರಲ್ಲಿ ಬಹಳ ವಿಸೀಮ. ಹಾಗಾಗಿ ಮುಂದೆ ನಿಧಾನಕ್ಕೆ ಉಳಿದವರೆಲ್ಲ ಹೆಚ್ಚಿನ ಬಲದಿಂದ ತಮ್ಮ ಅಭಿಪ್ರಾಯಗಳನ್ನು ಸಮಾಜದ ಮೇಲೆ ಹೇರಲಿಕ್ಕೆ ಶುರು ಮಾಡಿದಾಗ ಜ್ಞಾನದ ನಿಜವಾದ ಹಸಿವು ಇದ್ದವರಿಗೆ ಸರಿಯಾದ ತಿಳುವಳಿಕೆ ಸಿಗದೆ ಅವರು ಕಳ್ಕೊಳ್ಳಿಕ್ಕೆ ಶುರುವಾಯಿತು. ಮರ್ತೋಗ್ತಿತ್ತು, ಕನ್ಫ್ಯೂಸ್ ಆಗ್ತಿತ್ತು, ತಪ್ಪೇ ತಿಳಿತಾ ಇದ್ರು, ಇನ್ ಕೆಲವರಿಗೆ ತಿಳಿದೇ ಇರಲಿಲ್ಲ. ಜ್ಞಾನದ ದೋಷಗಳು 3: ಒಂದು ತಿಳಿಯದೇ ಇರುವುದು, ಒಂದು ತಿಳಿದದ್ದು ಹೌದು ಅವರು ಅಂತ ಡೌಟಲ್ಲಿ ತಿಳಿಯುವುದು, ಇನ್ನೊಂದು ತಪ್ಪೇ ತಿಳಿಯುವುದು, ಉಲ್ಟ ತಿಳ್ಕೊಂಡ್ಬಿಡುದು. ಇದು 3 ಸಮಸ್ಯೆಗಳು ಕೂಡ ಜ್ಞಾನಕ್ಕೆ ಬರುವಂತದ್ದು. ಇದು ಕಾಲದ ಬಲದಿಂದ ಬಂದದ್ದು. ಸಜ್ಜನರು ಬೇಡಿಕೊಂಡಾಗ ದೇವತೆಗಳದ್ದು ಮನಸ್ಸು ತುಂಬಾ ಕರಗುತ್ತೆ. ಅವರು ಆರ್ತನಾದ ಮಾಡಿದ್ರೆ ದೇವತೆಗಳಿಗೆ ಹೃದಯ ಕರಗುತ್ತೆ. ಯಾಕೆಂದ್ರೆ ಅವರು ಇದು ಅಂತಲ್ಲ, ಎಲ್ಲೇ ಆಗ್ಲಿ ದೇವತೆಗಳು ಹೋಗಿ ವೈಕುಂಠದ ಬಾಗಿಲು ತಟ್ಟಿದ್ರು ಅಂದ್ರೆ ಅವರಿಗೆ ಕಷ್ಟ ಆಯಿತು ಅಂತ ಅಲ್ವೇ ಅಲ್ಲ. ಇನ್ನೊಂದು ತಿಳ್ಕೊಳ್ಳಿ, ಯಾವತ್ತೂ ದೇವತೆಗಳು ತಮ್ಮ ವೈಯಕ್ತಿಕವಾದ ತೊಂದರೆಗಳಿಗೆ ಭಗವಂತನನ್ನು ಹೋಗಿ ಕದ ತಟ್ಟುವುದು ಅಂತಿಲ್ಲ. ನಮ್ಮ ಪರವಾಗಿ ಅವರು ದೇವತೆಗಳನ್ನ ಭಗವಂತನನ್ನ ಪ್ರಾರ್ಥಿಸ್ತಾರೆ ಹೊರತು ಅವರಿಗೆ ಸ್ವಂತಕ್ಕೆ ಯಾವ ದೋಷವೂ ಇಲ್ಲ. ಯಾಕಂದ್ರೆ ಅವರು ಅಪರೋಕ್ಷ ಜ್ಞಾನಿಗಳು. ಅವರಿಗೆ ಸ್ವತಂತ್ರವಾಗಿ ಭಗವಂತ ಏನ್ ನಡೆಸ್ತಾ ಇದ್ದ ಈ ಮಾತು ಕೂಡ ಬಂದಿದೆ. ಸ್ವತಃ ಭಗವಂತನೇ ಪ್ರಹ್ಲಾದನ ಪ್ರಸಂಗ ಬಂದಾಗ ಯಜ್ಞಯಾಗಾದಿಗಳು ನಡೆಯದೆ ದೇವತೆಗಳಿಗೆ ಸಿಗಬೇಕಾದ ಆಹುತಿಯ ಪ್ರಮಾಣ ಕಮ್ಮಿಯಾಗಿ ತೊಂದರೆ ಆಗ್ತಾ ಇದೆ ಅಂತ ದೇವತೆಗಳು ದೂರಿದಾಗ, ನೀವು ಸಹಿಸಿಕೊಳ್ಳಬಲ್ಲಿರಿ, ಯಾವಾಗ ನನ್ನ ಭಕ್ತನಾದ ಪ್ರಹ್ಲಾದನಿಗೆ ತೊಂದರೆ ಆಗುತ್ತೋ ಆಗ ನಾನು ಬರ್ತೇನೆ, ನೀವು ಕರೆದಾಗೆಲ್ಲ ಬರ್ಲಿಕ್ಕೆ ಆಗಲ್ಲ ಅಂತ ದೇವತೆಗಳನ್ನ ನೀವು ಸಹಿಸಿಕೊಳ್ಳಬೇಕಾದವರು ಅಂತ ಅವರನ್ನು ಎಚ್ಚರಿಸ್ತಾನೆ. ಈ ಸಂದರ್ಭದಲ್ಲೂ ದೇವತೆಗಳು ಹಾಗೆ ಪ್ರಾರ್ಥಿಸಿಕೊಂಡ್ರು, ಭಗವಂತನನ್ನ ಕಳಿಸ್ಬೇಕು ಯಾರನ್ನಾದ್ರೂ, ಅವನಂತೂ ಬರ್ಲಿಕ್ಕಾಗಲ್ಲ. ಅವನಿಗೆ ಹೆಸರೇ ತ್ರಿಯುಗಭೂತಿ ಅಂತ. ತ್ರಿಯುಗಭೂತಿ ಅಂದ್ರೆ ತ್ರೇತ, ದ್ವಾಪರ, ಕೃತ, ಈ 3 ಯುಗಗಳಲ್ಲಿ ಮಾತ್ರ ಅವತರಿಸುವವನು. ಕಲಿಯುಗದಲ್ಲಿ ಅವನ ನೇರ ಅವತಾರ ಇಲ್ಲ ಅಂತ. ಹಾಗಾದ್ರೆ ಸಮಸ್ಯೆಗೆ ಪರಿಹಾರ ಕೊಡ್ಲೇಬೇಕು, ಆದ್ರೆ ತಾನು ಬರ್ಲಿಕ್ಕಾಗಲ್ಲ. ತನ್ನಂತೆ ಅತ್ಯಂತ ಪ್ರಬಲವಾಗಿ ವಿಷಯವನ್ನು ಮಂಡಿಸಬೇಕಾದಂತಹ ಒಬ್ಬ ವ್ಯಕ್ತಿ ಬೇಕು. ಚತುರ್ಮುಖನಿಗೆ ವರ ಅಂದ್ರೆ ಅವತಾರದ ಪ್ರಸಂಗ ಇಲ್ಲ, ಭೂಮಿಗೆ ಅವತರಿಸುವುದಿಲ್ಲ. ಏಕೆಂದ್ರೆ ಪೂರ್ವದಲ್ಲೇ ಇದೇ ಚತುರ್ಮುಖ ಪ್ರಾಣನಾಗಿದ್ದಾಗ ಬೇಕಾದಷ್ಟು ಭಗವತ್ ಸೇವೆಯನ್ನ ಅವತಾರ ಕಾರ್ಯಗಳಲ್ಲಿ ಮಾಡಿದ್ದಾನೆ. ಚತುರ್ಮುಖನಾದ ಮೇಲೆ ಮತ್ತೆ ಭೂಮಿಗೆ ಇಳಿದು ಬರುವ ಪ್ರಸಂಗ ಇಲ್ಲ.
ಹಾಗೆ ಬಂದದ್ದಿದ್ರು ಕೆಲವು ಆವೇಶದಲ್ಲಿ ದತ್ತ, ದುರ್ವಾಸ, ಚಂದ್ರ ಅಂತ 3 ಜನ ಅತ್ರಿಗೆ ಮಕ್ಕಳಾಗಿ ಹುಟ್ಟಿದಾಗ ಅದರಲ್ಲಿ ಚಂದ್ರನಲ್ಲಿ ಚತುರ್ಮುಖನ ಆವೇಶ ಇತ್ತು ಅಂತ ಗೊತ್ತಾಗುತ್ತೆ. ಹಾಗೆ ನಹುಷನಿಗೆ ಶಾಪವನ್ನು ಕೊಡುವ ಪ್ರಸಂಗದಲ್ಲಿ ಅಗಸ್ತ್ಯರ ಮುಡಿಯಲ್ಲಿ ಚತುರ್ಮುಖ ವಾಸವಾಗಿದ್ದ, ಹಾಗಾಗಿ ಕಾಲಲ್ಲಿ ತುಳಿದೊಡನೆ ಹೆಬ್ಬಾವಾಗಿ ಬಿದ್ದು ಹೋಗುವಂತ ಶಪಿಸಿದ್ರು ಅಗಸ್ತ್ಯರು. ಅದು ಬ್ರಹ್ಮನ ಆವೇಶದ ಬಲದಿಂದ ಅಂತ. ಹೀಗೆ ಕೆಲವು ಆವೇಶಗಳನ್ನು ಬಿಟ್ಟರೆ ನೇರ ಅವತಾರದ ಮಾತು ಒಂದೇ ಒಂದು ಎಲ್ಲೂ ಇಲ್ಲ. ಅಂದ್ರೆ ಪದವಿ, ಚತುರ್ಮುಖನ ಪದವಿಯನ್ನು ಏರಿದ ಮೇಲೆ ಇಂಥ ಸಂದರ್ಭದಲ್ಲಿ ಶುದ್ಧವಾದ ಜ್ಞಾನವನ್ನು ಕೊಡಬಲ್ಲವರು ಪರಶುಕ್ಲ ತ್ರಯರು ಅಂತ. ಅವರಿಗೆ ಅದಕ್ಕೆ ಆ ಹೆಸರು. ಶುಕ್ಲ ಅಂದ್ರೆ ಬಿಳಿ, ಪರವನ್ನ ಚೆನ್ನಾಗಿ ತಿಳಿದ ಸ್ವತಃ ಬಿಳಿ, ಇನ್ನೊಬ್ರಿಗೆ ಕೊಟ್ಟರು ಅದು ಬಿಳಿಯಾಗಿರುತ್ತೆ. ಸಮಸ್ಯೆ 2 ತರ ಇದೆ. ಕೆಲವರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಹೇಳಲಿಕ್ಕೆ ಬರಲ್ಲ. ಕೆಲವರು ಚೆನ್ನಾಗಿ ಹೇಳ್ತಾರೆ, ಏನ್ ಹೇಳ್ಬೇಕೋ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿದ್ದನ್ನೆಲ್ಲ ಹೇಳ್ಬಿಡ್ತಾರೆ, ಅದು ಬೇಕಾದ್ದಾಗಿರಲ್ಲ. ಅಸಂಶಯ ಸಂಶಯಕ್ಷಿತ್ ಗುರುರುತ್ತೋ ಮನೀಷಿಭಿ ಅಂತ ಆಚಾರ್ಯರು ಗುರು ಅನ್ನುವ ಶಬ್ದಕ್ಕೆ ಅತ್ಯಂತ ಕ್ರಿಸ್ಪ್ ಆದ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಅಸಂಶಯ ಸಂಶಯಕ್ಷಿತ್, ತಾನು ಸಂದೇಹಗ್ರಸ್ತನಾಗಿರಬಾರದು, ಹೇಳಿದ್ಮೇಲೆ ಕೇಳಿದವನಿಗೆ ಸಂದೇಹ ಗಟ್ಟಿಯಾಗಬಾರದು. ಹಾಗೆ ಹೇಳುವವನಿದ್ರೆ ಅವನು ಗುರು ಅಂತ. ಅಂತಹ ಗುರುತ್ವವನ್ನು ನಾವು ಹುಡುಕಿದ್ರೆ ಸಿಗುವಂಥದ್ದು 3 ಜನರಲ್ಲಿ. ಒಂದೋ ಚತುರ್ಮುಖ, ಒಂದೋ ಪ್ರಾಣದೇವ, ಒಂದೋ ಪ್ರಾಣನ ಅಥವಾ ಚತುರ್ಮುಖನ ಮಡದಿ. ಇನ್ನೊಬ್ಳಿದ್ದಾಳೆ ಮೂಲದಲ್ಲಿ ಲಕ್ಷ್ಮಿ. ಅವಳು ಈಗ ಸದ್ಯಕ್ಕೆ ಭಗವಂತ ಅವತರಿಸಿದ್ರೆ ಮಾತ್ರ ಅವಳು ಬರುವವಳಾದ್ರಿಂದ ಪ್ರಸಂಗ ಇಲ್ಲ. ದೇವರು ಬರ್ಲಿಲ್ಲ ಅಂದ್ರೆ ಆ ವಿಕೆಟ್ ಹೋಯ್ತು, ಆ ಸ್ಥಾನವು ಭರ್ತಿ ಆಗುವುದೇ ಇಲ್ಲ ಅಂತ ಆಯ್ತು. ಹಾಗಿದ್ರೆ ಇನ್ನು 4 ಜನ ಇದ್ದಾರೆ. 4 ಜನ ಅಂದ್ರೆ 2 ಸ್ಥಾನಗಳು. ಅದು ಒಂದೇ ಸ್ಥಾನದಿಂದ 2 ಗುರುತಿಸ್ತಾರೆ. ಬ್ರಹ್ಮ ಮತ್ತು ವಾಯು ಅನ್ನೋದು ಒಂದು ಸ್ಥಾನದಿಂದ ಗುರುತಿಸಲ್ಪಡುತ್ತೆ. ಅದರ ನಂತರದ ಸ್ಥಾನದಲ್ಲಿ ಸರಸ್ವತಿ ಭಾರತೀಯರು ಗುರುತಿಸಲ್ಪಡ್ತಾರೆ. ಹಾಗಾಗಿ ಉಪನಿಷತ್ತುಗಳಲ್ಲಿ ಕೆಲವೊಮ್ಮೆ ಚತುರ್ಮುಖನನ್ನು ವಾಯು ಅಂತ ಕರೆಯುವುದಿದೆ, ವಾಯುವನ್ನು ಚತುರ್ಮುಖ, ಬ್ರಹ್ಮ, ಹಿರಣ್ಯಗರ್ಭ ಅಂತ ಕರೆಯುವುದಿದೆ. ಇದನ್ನು ನಾವು ಗಮನ ಇಟ್ಟುಕೊಂಡು ಅದರ ಅಭ್ಯಾಸ ಮಾಡಬೇಕಾಗುತ್ತೆ. ಯಾಕಂದ್ರೆ ಮುಂದೆ ಬರುವವರು ಅನ್ನುವ ದೃಷ್ಟಿಯಿಂದ ಕೆಲವೊಂದು ಚತುರ್ಮುಖ ಹೆಸರು ವಾಯುವಿಗೆ ಬರುತ್ತೆ. ಹಿಂದೆ ಆಗಿದ್ದ ಅನ್ನುವ ಕಾರಣಕ್ಕೋಸ್ಕರ ಚತುರ್ಮುಖನಿಗೆ ವಾಯು ಅನ್ನೋ ಹೆಸರು ಕೂಡ ಉಲ್ಲೇಖ ಆಗುತ್ತೆ. ಹಾಗಾಗಿ ಶಬ್ದಗಳನ್ನು ಗಮನಿಸುವಾಗ ಬಹಳ ಎಚ್ಚರಿಕೆ ಇದೆ. ಕೆಲವು ಈ ಅಂಶಗಳನ್ನೇ ಇಟ್ಟುಕೊಂಡು ಎಲ್ಲವನ್ನು ಪುರಾಣಗಳು ಅಥವಾ ಉಪನಿಷತ್ತುಗಳು ಯದ್ವಾ ತದ್ವಾ ಮಾತಾಡ್ತವೆ ಅಂತ ಅವರಿಗೆ ಅದರ ಸ್ಥಾನದ ಕಲ್ಪನೆ, ವ್ಯಕ್ತಿಯ ಮಹತ್ವ ಗೊತ್ತಿಲ್ಲದೆ ಮಾತಾಡ್ತಾರೆ. ಕೊನೆಗೆ ಭಗವಂತ ಯೋಚನೆ ಮಾಡಿ ಪ್ರಾಣನನ್ನ ಕರೆದ. ಇವನೇ ಇದ್ದಿದ್ರಲ್ಲಿ ನನಗೆ, ಯಾಕೆಂದ್ರೆ ಯಸ್ಮಿನ್ ಸ್ಥಿತೇ ಸ್ಥಾಸ್ಯಾಮಿ ಯಸ್ಮಿನ್ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ ತತ್ ಪ್ರಾಣನ ಸೃಜತ ಅಂತ ಉಪನಿಷತ್ತು ಪ್ರಾಣನ ಸೃಷ್ಟಿಯನ್ನು ಹೇಳುವಾಗ, ನಾನು ಏಳುವಾಗ ನನ್ನ ಜೊತೆಗೆ ಏಳಬೇಕು, ನಾನು ಕೂಡುವಾಗ ನನ್ನ ಜೊತೆ ಕೂಡಬೇಕು, ನಾನು ಯೋಚಿಸಿದ್ದಕ್ಕೆಲ್ಲ ಇವನು ತಕ್ಕದಾಗಿ ಅದೇ ರೀತಿ ಯೋಚನೆ ಮಾಡಿ ನನ್ನ ಕಾರ್ಯಗಳನ್ನು ಕಾರ್ಯಗತಗೊಳಿಸಬೇಕು. ಅಂತ ಒಬ್ಬ ವ್ಯಕ್ತಿ ಬೇಕು ಅಂತ ದೇವರು ಪರ್ಸನಲ್ ಅಸಿಸ್ಟೆಂಟ್ ಅಂತ ಸಂಕಲ್ಪ ಮಾಡಿದ PA ತಕ್ಷಣ ಪ್ರಾಣ ಹುಟ್ಟಿದ. ಹಾಗಾಗಿ ಪ್ರಾಣ ಭಗವಂತನ ಪ್ರಾಣ. ಭಗವಂತ ಹೇಳಿದ ಎಲ್ಲ ಕಾರ್ಯಗಳನ್ನ ಪ್ರಾಣಯುಕ್ತನಾಗಿ ನಡೆಸುವವ. ಹಾಗಾಗಿ ಭಗವಂತನ ಆದೇಶವನ್ನ ಬೇರೆ ಏನಾದ್ರೂ ಕೂಡ ಲೋಕದಲ್ಲಿ ಅವನಿಗೆ ಭಾರ ಅಂತ ಅನಿಸುವುದಿಲ್ಲ. ಆದ್ರೆ ದೇವರು ಏನಾದ್ರೂ ಹೇಳಿದ ಮಾತು ಅಂದಾಗ ಮೈಯೆಲ್ಲ ಬಗ್ಗಿ ಮಾಡ್ತೇನೆ ಗುರುಗಳೇ, ಮಾಡ್ತೇನೆ ಭಗವಂತ, ಮಾಡ್ತೇನೆ ದೇವರೇ ಅಂತ ಹೇಳಿ ತಲೆ ತಗ್ಗಿಸುವ ಅತ್ಯಂತ ಸಜ್ಜನಿಕೆಯ ತುಂಬಿ ತುಳುಕುವ ಗುಣವಂತಿಕೆಯ ವ್ಯಕ್ತಿತ್ವ. ನೀನು ಭೂಮಿಗೆ ಇಳಿದು ಹೋಗಬೇಕು, ಆ ಭೂಮಿಯನ್ನ ಶುದ್ಧೀಕರಿಸಬೇಕು, ಇದು ನಿನ್ನ ಕಾರ್ಯಭಾರ ಅಂತ ದೇವರು ಹೇಳಿದ ತಕ್ಷಣವೇ ಅವನ ಆದೇಶ ಅನ್ನುವಂತಹ ಒಂದು ಮಣಿಯನ್ನ ಹೊತ್ತಂತೆ ನಾವು ತುಂಬಾ ಪ್ರೆಷಿಯಸ್ ಆದ ಬೆಲೆ ಬಾಳುವ ವಸ್ತುವನ್ನ ಉತ್ಸವದಲ್ಲಿ ತರುವಾಗ ಹೇಗೆ ತರ್ತೇವೆ, ತಲೆ ಮೇಲೆ ಹೊತ್ಕೊಂಡು ಬರ್ತೇವೆ. ಹಾಗೆ ಹೊತ್ಕೊಂಡು ಬರುವುದರ ಅಭಿಪ್ರಾಯ ಅದು ಕೆಳಗಿಟ್ಟರೆ ಅದಲ್ಲ ಅಂತ ಆಗತ್ತೆ ಅಂತೇನಿಲ್ಲ. ಆದ್ರೆ ನಮ್ಮ ಸ್ಥಾನಕ್ಕಿಂತ ಅದಕ್ಕೆ, ಈಗ ಭಾಗವತದ ಪುಸ್ತಕಕ್ಕೆ ಮೆರವಣಿಗೆ ಅಂತಂದ್ರೆ ಅದನ್ನು ತಲೆಯಲ್ಲಿ ಹೊತ್ಕೊಂಡು ಬರ್ತೇವೆ ಅಥವಾ ಆನೆ ಮೇಲೆ ಇಟ್ಕೊಂಡು ಬರ್ತೇವೆ ಅನ್ನೋದರ ತಾತ್ಪರ್ಯ ಅದಕ್ಕಷ್ಟು ಭಾರ ಇದೆ ಅಂತ. ಹಾಗೆ ದೇವರ ಆದೇಶ ಎನ್ನುವಂತಹ ಆ ಮಣಿಯನ್ನ ತಲೆಯ ಮೇಲೆ ಹೊತ್ತುಕೊಂಡು ಪ್ರಾಣದೇವ ಭೂಮಿಗೆ ಇಳಿದು ಬರ್ತಾ ಇದ್ದಾನೆ. ಯಾಕೆಂದ್ರೆ ಬಹಳ ಸಜ್ಜನರ ಮನಸ್ಸಿನಲ್ಲಿ ಇದ್ದ ಒಂದೇ ಒಂದು ದುಗುಡ, ಈಗ ಏನು ಪ್ರಚಲಿತವಾದ ವಿಷಯಗಳಿವೆ ಅದನ್ನ ಪೂರ್ತಿ ನಮಗೆ ಒಪ್ಪಿಕೊಳ್ಳಿಕ್ಕಾಗ್ತಿಲ್ಲ. ಮತ್ತೆ ಅವರಿಗೆ ರಾಜಕೀಯದ ಬಲ ಇದೆ,
ರಾಜರೆಲ್ಲ ಆಗ ಆ ಮತೀಯ ಚಿಂತನೆಗಳಿಗೇನೆ ಹೆಚ್ಚು ಪ್ರಭಾವಿತರಾದ್ರಿಂದಾಗಿ ಅವರೇ ಅದನ್ನು ನಡೆಸ್ತಾ ಇದ್ರು. ಹಾಗಾಗಿ ದೊಡ್ಡ ಸೊಲ್ಲಿನಲ್ಲಿ ಏನಾದರೂ ಸತ್ಯವನ್ನ ಹೇಳಿದ್ರೆ ನಾಲಿಗೆಯನ್ನ ಸೀಳಿಕೊಳ್ಳುವ ಪ್ರಸಂಗ. ಯಾಕೆಂದ್ರೆ ನಮ್ಗೆ ಆ ಸ್ಥಾನದ ಬಲ ಬಹಳ ಚಿಕ್ಕದು. ಹಾಗಾಗಿ ಸಜ್ಜನರೆಲ್ಲ ವೇದಾಂತದ ಸಿದ್ಧಾಂತದ ಸಾರವನ್ನು ಸರಿಯಾಗಿ ಸ್ಪಷ್ಟವಾಗಿ ಸ್ಫುಟವಾಗಿ ತಿಳಿಯಬೇಕು ಅನ್ನುವ ಬಯಕೆಯಿಂದ ಯಾವಾಗ ಸಿಕ್ಕೀತು ನಮಗೆ ಆ ಸತ್ಯ, ಯಾವಾಗ ಒದಗಿತು ನಮಗೆ ಬಾಳಿಗೆ ಒಳಿತಾಗುವಂತಹ ನಿಜವಾದ ನಿತ್ಯಭೂತವಾದಂತಹ ಸಿದ್ಧಾಂತ ಅಂತ ಯೋಚಿಸ್ತಾ ಇದ್ದದ್ದಕ್ಕೆ ಒಂದು ದಿನ ಬಂತು. ಉಡುಪಿಯಲ್ಲಿ ಅನಂತಾಸನ ಅಂತ ಒಂದು ಗುಡಿ ಇದೆ, ಕೃಷ್ಣ ಮಠದ ಪೂರ್ವ ಭಾಗದಲ್ಲಿ, ಅಂದ್ರೆ ಮುಖವಾಗಿ, ಅಂದ್ರೆ ಹೆಬ್ಬಾಗಿಲಿಗೆ ಮುಖವಾಗಿ, ಕರೆಕ್ಟ್ ನೇರವಾಗಿ ಚಂದ್ರಮೌಳೀಶ್ವರ ಇದೆ, ಅದರ ಪಕ್ಕಕ್ಕೆ ತಾಗಿ ಅನಂತೇಶ್ವರ ಅಂತ ಅಲ್ಲಿ ಬೋರ್ಡ್ ಇದೆ. ಅದು ವಸ್ತುತಃ ಅನಂತಾಸನ ಅಂತ ಅಲ್ಲಿಯ ಉಪಾಸಕರನ್ನ ಕೇಳಿದ್ರೆ ಒಳಗಿನಿಂದ ಮಂತ್ರ ಏನು ಅಂತ ಕೇಳಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ಅನಂತವನ್ನ ಆಸನವನ್ನಾಗಿರಿಸಿಕೊಂಡ ಭಗವಂತನ ರೂಪ ಅಲ್ಲಿ ಉತ್ಸವ ಅಂದ್ರೆ ಈಗ ನಮಗೆ ಸುತ್ತ ಅಲ್ಲಿ ಒಂದಿಷ್ಟು ಮಠಗಳೆಲ್ಲ ಕಾಣಿಸ್ತಾ ಇದೆ, ಅದೇನು ಇರ್ಲಿಲ್ಲ. ಆ ರಾಜ ಬೀದಿ ಇತ್ತಲ್ಲ, ನೀವು ಉಡುಪಿಯ ಪರಿಸರಕ್ಕೆ ಹೋದ್ರೆ ನಾವು ಇವತ್ತು ಈಗ ಅಕಸ್ಮಾತ್ ಬಸ್ಸಿನಿಂದ ಎಲ್ಲಿ ಇಳಿತೇವಲ್ಲ, ಒಂದು ಬಸ್ ಸ್ಟ್ಯಾಂಡ್ ಇದೆ ಅಲ್ವಾ, ಅದು ಕೊನೆಯ ರಥಬೀದಿ ಅನಂತಾಸನಕ್ಕೆ. ಅಲ್ಲಿ ಮೂಲೆಯಲ್ಲಿ ಇವತ್ತಿಗೂ ಅಲ್ಲೊಂದು ಕಲ್ಲಿದೆ, ಅದು ಯಾರು ಅದನ್ನ ಗಮನಿಸ್ಲಿಕ್ಕೆ ಹೋಗಲ್ಲ ಅಷ್ಟೇ. ಈಗ ಅದು ಯಾರ್ಯಾರದೋ ಪಾಲಾಗಿದೆ ಬಿಡಿ ಆ ಜಾಗಗಳೆಲ್ಲ. ಅದು ಹೊರವಲಯದ ಪ್ರದಕ್ಷಿಣೆ ಬರ್ಲಿಕ್ಕಿರುವಂತಹ 7 ಸುತ್ತಿನ ಪೌಳಿ ಅಂತ ನಾವು ಶ್ರೀರಂಗದಲ್ಲಿ ಹೇಗೆ ಕಾಣ್ತೇವೋ ಅಷ್ಟೇ ಸುಕರವಾದ 7 ಸುತ್ತಿನ ಪೌಳಿ ಇದ್ದಂತಹ ದೇವಸ್ಥಾನ, ದೇಗುಲ, ಅದು ಅನಂತಾಸನ. ಅದು ಅನಂತ ಶಯನ, ಇದು ಅನಂತಾಸನ. ಹಾಗೆ ಅನಂತಾಸನದ ಉತ್ಸವ ನಡೆಯುವಾಗ ಈ ಮಠಗಳು ಯಾವುದೂ ಇರಲಿಲ್ಲ. ಕೃಷ್ಣ ಮಠವೂ ಇರಲಿಲ್ಲ, ಇದು ಚಂದ್ರಮೌಳೀಶ್ವರ ಒಂದಿತ್ತು, ಅದರ ಆಚೆಗೆ ಇರುವಂತದ್ದೆಲ್ಲ ಬಯಲು. ಇಡೀ ಬಯಲಿಗೆ ಅನಂತಾಸನದ ಎದುರುಗಡೆ ಒಂದು ಕಲ್ಲಿನ ಸ್ತಂಭ ಇದೆ, ಬೇರೆ ಎಲ್ಲೂ ಅಂಥದ್ದೊಂದು ವಿಶಿಷ್ಟವಾದ ಸ್ತಂಭ ಇಲ್ಲ. ಅದು ಈ ದೇವಸ್ಥಾನಗಳಲ್ಲಿ ಉತ್ಸವ ಆಗುವಾಗ ಅದಕ್ಕೆ ಕೊಡಿಮರ ಅಂತ ಅಲ್ಲಿಯ ಭಾಷೆಯಲ್ಲಿ ಆಗಮದ ಶಬ್ದ ಇದೆ. ಅದು ಧ್ವಜವನ್ನು ಏರಿಸ್ಲಿಕ್ಕಿದೆ. ಗುಡಿಯಲ್ಲಿ ಉತ್ಸವ ಶುರುವಾದ ದಿವಸ ಧ್ವಜವನ್ನು ಏರಿಸ್ಲಿಕ್ಕಿದೆ, ಉತ್ಸವ ಮುಗಿಯುವಾಗ ಧ್ವಜವನ್ನು ಇಳಿಸ್ಲಿಕ್ಕಿದೆ. ಆ ಧ್ವಜದಲ್ಲಿ ಗೊತ್ತಾಗುತ್ತೆ ಅಲ್ಲಿರುವ ದೇವರು ಯಾರು ಅಂತ. ಆ ಗರುಡ ಇದ್ದದ್ದು ಗೊತ್ತಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಳಗಿರುವುದು ನಾರಾಯಣ ಅಂತ. ಅಲ್ಲಿ ಮೇಲೆ ಇಲಿ ಇದ್ರೆ ಅದು ಒಳಗಿರುವುದು ಗಣಪತಿ ಅಂತ. ಅದು ಲಿಂಗದಲ್ಲಿ ಇರ್ಬೋದು, ಗಣಪತಿಯ ಲಿಂಗಗಳಿವೆ ತುಂಬ ದೇವಸ್ಥಾನಗಳಲ್ಲಿ. ನಮ್ಗೆ ಲಿಂಗ ಅಂದ್ರೆ ಶಿವ ಮಾತ್ರ ತಲೆಯಲ್ಲಿ ಉಳಿದಿದೆ. ಲಿಂಗ ದುರ್ಗಾ ಲಿಂಗ ಇದೆ, ಗಣಪತಿಯ ಲಿಂಗ ಇದೆ, ವಿಷ್ಣು ಲಿಂಗ ಇದೆ, ವಿಷ್ಣು ಲಿಂಗಗಳು ತುಂಬಾ ಇದೆ. ಹಾಗೆ ಅದು ಆ ಮೇಲಿನ ಧ್ವಜದಲ್ಲಿ ಗೊತ್ತಾಗುತ್ತೆ ಒಳಗಿನ ಉತ್ಸವದ ದೇವರು ಯಾರು ಅಂತ. ಹಾಗೆ ಆ ಉತ್ಸವದ ಧ್ವಜವನ್ನ ಏರಿಸುವ ಮುನ್ನ ಇದ್ದಕ್ಕಿದ್ದಂತೆ ಒಬ್ಬ ಹುಂಬ ಧೈರ್ಯದಿಂದ ಸರಸರನೆ ಹತ್ತಿ ಅದರ ಮೇಲೆ ನಿಂತು ಈ ಚಂದಾದ ಒಂದು ದೊಡ್ಡ ಅಂಗಣವನ್ನ ಕೊಟ್ಟು ದಿಗಡೆ ಬಡಿ ಯಕ್ಷಗಾನದ ನೃತ್ಯ ಮಾಡು ಅಂದ್ರೆ ಅನಂತವಾಗಿ ಕುಣಿತಾನಲ್ಲ, ಹಾಗೆ ಕುಣಿಲಿಕ್ಕೆ ಶುರು ಮಾಡಿ ಯೋಚನೆ ಮಾಡಿ ಅವನು ಅಲ್ಲಿ ಎತ್ತರದಲ್ಲಿ ನಿಂತು ಕೂಗಿಕೊಂಡದ್ದು ಅವನ ತಾನು ಏನ್ ಹೇಳ್ತಾ ಇದ್ದೇನೆ, ತನ್ನ ಇಷ್ಟು ಸರಸರನೆ ಹತ್ತಿದ್ದ ಹೇಗೆ ಅಂತ ಕೇಳಿದ್ರೆ ಅವನಿಗೂ ಗೊತ್ತಿಲ್ಲ. ಅವನ ಒಳಗೊಂದು ಆವೇಶ ಆಗಿದೆ. ಆ ಉತ್ಸವದ ಬಿಂಬ ಹೊರಕ್ಕೆ ಬರುವಾಗ ಅದು ಇವನಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಇವನಲ್ಲಿ ಸೇರಿ ಜನಗಳಿಗೆಲ್ಲರಿಗೂ ಅಲ್ಲಿ ಗುಂಪಾಗಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಭಗವಂತನನ್ನು ಇಷ್ಟು ದೊಡ್ಡವರು ಅಂತ ನಾವು ಹೇಳ್ತೇವೆ, ಆದ್ರೆ ಆ ಭಗವಂತನಿಗೆ ಗುಣ ಇಲ್ಲ ಅಂತ ಹೇಳಿದ್ರೆ ನಾವು ಅವನನ್ನು ಪ್ರಾರ್ಥಿಸುವುದು ಹೇಗೆ? ಆ ಪ್ರಾರ್ಥನೆಗೆ ಅವನು ನಮ್ಗೆ ಒಲಿಯುವುದು ಹೇಗೆ? ಅವನಿಗೆ ಕಣ್ಣಿಲ್ಲ, ಮೂಗಿಲ್ಲ, ಬಾಯಿಲ್ಲ, ಕಿವಿ ಇಲ್ಲ, ಕೆಪ್ಪ ಅಂತ ಆಗಿಬಿಟ್ರೆ ನಾವು ಹೇಳಿದ ಕೂಗು ಕೇಳುವುದು ಹೇಗೆ? ಬಾಪ್ಪ ಅಂದ್ರೆ ನಮ್ಮನ್ನು ನೋಡುವುದು ಹೇಗೆ? ಕೊಡಪ್ಪ ಅಂದ್ರೆ ಅವನ ಕೈ ಚಾಚುವುದು ಹೇಗೆ? ಇಂಥ ದೇವರನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಅಲ್ಲಲ್ಲಿ ಜನ ಮಾತಾಡಿಕೊಂಡು ದೇವರ ಗುಣಗಳ ಯಥಾರ್ಥ ಸ್ಥಿತಿಯನ್ನ ಅರ್ಥೈಸಿಕೊಳ್ಬೇಕು ಅಂತ ಬಯಸುವಾಗ ಮೇಲಿನಿಂದ ಆ ವ್ಯಕ್ತಿ ಕೂಗಿಕೊಂಡ. ಎಷ್ಟು ಆಶ್ಚರ್ಯ ಅಂದ್ರೆ ಇವತ್ತು ಕೂಗಿದ್ರೆ ಏನು ಕೇಳಲ್ಲ ಅದರ ಮೇಲೆ ನಿಂತು, ಅಷ್ಟು ಸೌಂಡ್ ಪೊಲ್ಯೂಷನ್. ಬರೀ ಮಾತು 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 ಅಂತ ಬಿಟ್ಟು ಯಂತ್ರಗಳ ರಾಶಿ, ನಮ್ಮ ಉಪಯೋಗಿಸುವ ಮೊಬೈಲ್ ಇರ್ಬೋದು ಅಥವಾ ಮನೆಯಲ್ಲಿ ಬಳಸುವ ಬೇರೆ ಪದಾರ್ಥಗಳಿರ್ಬೋದು, ಮಿಕ್ಸಿ ಇರ್ಬೋದು, ಇನ್ನೇನಿರ್ಬೋದು, ನಮ್ಗೆ ಗೊತ್ತಾಗಲ್ಲ. ನೀವು ಅಕಸ್ಮಾತ್ ಕಾಡಿಗೆ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ. ಸುಮಾರು ಒಂದು ಗಾವುದಷ್ಟು ದೂರದಲ್ಲಿ ಸುಮ್ಮನೆ ನೀವು ಪಿಸು ಮಾತಾಡಿದ್ರು ಕೇಳುತ್ತೆ ಕಿವಿಗೆ. ಅಷ್ಟು ಸ್ಪಷ್ಟವಾದ ಧ್ವನಿಯನ್ನ ತನ್ನ
ತರಂಗಗಳ ಮೂಲಕ ಕರೆದೊಯ್ಯುವ ಶಕ್ತಿ ಗಾಳಿಗಿದೆ. ಆದ್ರೆ ಇಷ್ಟು ರಾಶಿ ಬಿದ್ದಾಗ ಯಾವ್ದನ್ನು ತಗೊಂಡ್ಬರ್ಬೇಕು? ಅದು ಮಿಕ್ಸ್ ಆಗಿ ನಮ್ಗೆ ಏನು ಕೇಳಿಸಲ್ಲ. ಅದಕ್ಕೋಸ್ಕರ ನಮ್ಗೆ ಇವತ್ತು ಮೈಕ್ ಬೇಕು. ಇಲ್ಲ ಅಂದ್ರೆ ನಿಜವಾಗಿ ಮೈಕಿನ ಅವಶ್ಯಕತೆ ಇಲ್ಲ. ಭೀಮಸೇನ 88,000 ಜನ ಪಾಠ ಮಾಡುವಾಗ ಮೈಕ್ ಇಟ್ಕೊಂಡು ಮಾಡ್ತೀವಿ ನಾನು. ಅಷ್ಟು ಜನ ಕೂತಾಗ ಒಂದೇ ನಮ್ ಭೀಮಸೇನರಿ ಅಂತ ಹೇಳ್ಬೋದು. ಏನೇ ಹೇಳಿದ್ರು 88,000 ಜನಕ್ಕೆ ಏಕಧ್ವನಿ ಬೇಡ. ನೀವು ಅಲ್ಲಿ ತನಕ ಹೋಗುದೇ ಬೇಡ. ನಾನು ಭೀಮಸೇನ ಹೇಳಿದ್ರೆ ನೀವು ಅವನೊಬ್ಬ ಅವತಾರ ಪುರುಷ ಹಾಗೆ ಹೀಗೆ ಅಂತೀರಿ. ಹಳಬರಿಗೆ ಗೊತ್ತಿರ್ಬೋದು, ಗುಬ್ಬಿ ಕಂಪನಿ ಇತ್ತು, ಅಂತ ಅನೇಕ ನಾಟಕ ಕಂಪನಿಗಳಿದ್ದು. ಈ ಮೈಕಾಂತ್ ಅನ್ನೋದೊಂದು ಅಸುರ ಸೃಷ್ಟಿಯಾಗುವ ಮುನ್ನ ಎಷ್ಟು ನಾಟಕಗಳೆಲ್ಲ ಸಾವಿರಾರು 16,000 ಜನ ಕೂತ ಸ್ಟೇಜಿನಲ್ಲಿ ನಡೀಲಿಲ್ವ? ಅವ್ರು ಅದಕ್ಕೆ ಮಾತನ್ನ ಎಸೆಯುವುದು ಅಂತಾರೆ, ಥ್ರೋ ದ ವಾಯ್ಸ್. ಮಾತನ್ನ ಎಸೆಯುವುದು ಅಂದ್ರೆ ಕೊನೆಯಲ್ಲಿರುವವನಿಗೂ ನಾನು ಏನ್ ಹೇಳ್ತಾ ಇದ್ದೇನೆ ಅನ್ನೋದು ಸ್ಪಷ್ಟವಾಗಿ ಕೇಳಬೇಕು ಅನ್ನೋದು ಮೊದಲ ಪಾಠ. ನಾಟಕದ ಪ್ರಾಕ್ಟೀಸಿಗೆ ಹೋದ್ರೆ ಅವರ ಮೊದಲ ಪಾಠ ಏನಂದ್ರೆ ಮಾತನ್ನ ಬಾಯಿಬಿಟ್ಟು ಆಡುವುದು, ಆಡಿದು ಕೊನೆಯ ತನಕ ಸ್ಪಷ್ಟವಾಗಿ ಕೇಳುವಂತೆ ಬಿಡಿಸಿ ಹೇಳುವುದು, ಎಸೆಯುವಾಗ ಎಷ್ಟು ದೂರಕ್ಕೆ ಸಾಧ್ಯವಾಗುತ್ತೋ ಅಷ್ಟು ದೂರದ ತನಕ ವ್ಯಕ್ತಿಗೂ ಕೂಡ ಅದು ಕೇಳುವಂತಾಗಬೇಕು ಅನ್ನೋದು ಸ್ಫುಟತೆಯ ಮೊದಲ ಪಾಠ. ಹಾಗಿರ್ಬೇಕಾದ್ರೆ ನಾವು ಇವತ್ತು ಎಲ್ಲ ನಂತರ ಹೆಸರು ಕೇಳಿದ್ರು ಆ ಹೆಸರಿನ ಕೊನೆಯ ಅಕ್ಷರಗಳು ಅಂತೇವೆ. ನಿನ್ನ ಹೆಸರೇನು ಕೇಳಿದ್ರೆ ಕೃಷ್ಣ, ಅದೇನ್ ಹೇಳಿದ್ರಿ ಅಂತ ಮತ್ತೊಮ್ಮೆ ಕೇಳ್ಬೇಕು, ಬರ್ದು ಹೇಳ್ಬೇಕಷ್ಟೇ. ಆಮೇಲೆ ಧೈರ್ಯ ಇಲ್ಲ ಅಂತ ನಾವು ಮಕ್ಕಳನ್ನ ಕೇಳಿ, ಮಕ್ಕಳ ಹತ್ರ ಹೆಸರು ಕೇಳಿದ ತಕ್ಷಣ ಅದು ಎಲ್ಲಿ ರಾತ್ರಿ ಎಳೆದು ಬಿಡುತ್ತೆ. ಆ ಧ್ವನಿ ತನಕ ಪೂರ್ತಿ ಸ್ಪಷ್ಟವಾಗಿ ಉಚ್ಚಾರ ಮಾಡುವ ಅಭ್ಯಾಸವೇ ನಾವು ದೊಡ್ಡವರೇ ಹೇಳಿಕೊಡಲ್ಲ, ಅಧ್ಯಾಪಕರು ಅದನ್ನು ಒತ್ತಿಕೊಡಲ್ಲ. ಮಹಾಪ್ರಾಣ, ಅಲ್ಪಪ್ರಾಣ, ದೀರ್ಘ, ಹ್ರಸ್ವ ಇದ್ಯಾವುದಕ್ಕೂ ಸಂಬಂಧವೇ ಇಲ್ಲ. ಇಂಥವ್ರು ಇನ್ನು ಮುಂದೆ ಒಂದು ದೊಡ್ಡ ಸ್ಥಾನಕ್ಕೆ ಹೋಗಿ ನಿಂತು ಬಿಟ್ರೆ, ಅಧಿಕಾರಿಗಳಾಗಿ ಬಿಟ್ರೆ, ಶಿಕ್ಷಣಾಧಿಕಾರಿ ಆಗಿಬಿಟ್ರೆ ಅವ್ರು ಹೇಳ್ತಾರೆ ನಮ್ಗೆ ಕನ್ನಡದಲ್ಲಿ ಮಹಾಪ್ರಾಣನೇ ಬೇಡ, ನಾವು ಮಹಾಪ್ರಾಣ ಹೇಳುವ ಕಟ್ಲೇ ಇಲ್ಲ, ನಮ್ಗೆಲ್ಲ ಅಗತ್ಯ ಇಲ್ಲ. ಅದು ಶಾ ಹೇಳಿದ್ರು ಒಂದೇ, ಸಾ ಹೇಳಿದ್ರು ಒಂದೇ, ಶಾ ಹೇಳಿದ್ರು ಒಂದೇ, ಎಲ್ಲವೂ ಒಂದೇ ಅಂತ ನಾಳೆ ಕಾನೂನು ಹೊರಡಿಸಿ ಬಿಡ್ತಾರೆ ಇಂಥವ್ರು ಹೋಗಿ ಸೇರಿಕೊಂಡ್ರೆ. ನಾವು ಅದನ್ನ ಮಕ್ಕಳು ಚಿಕ್ಕಂದಿನಲ್ಲಿ ಮಾತನಾಡುವಾಗಲೇ ಅವರು ತೊದಲು ಮಾತಾಡ್ತಾರೆ ಅಂತ ನಾವು ತೊದಲು ಮಾತಾಡಬೇಕಾದ ಅಗತ್ಯ ಇಲ್ಲ. ತುಂಬಾ ಚಿಕ್ಕ ಮಗು ಆದಾಗ ಅದಕ್ಕೊಂದು ಸಂತೋಷ ಪಡಿಸ್ಲಿಕ್ಕೆಲ್ಲೋ ನಾವು ಏನೋ ಒಂಚೂರು ಬೆಪ್ಪಾಗಿ ಮಾತಾಡಿದ್ರೆ, ನಂತರ ಅದು ಬೆಳೆಯುವ ಹೊತ್ತಿಗೂ ನಾವು ಅದನ್ನೇ ಮುಂದುವರಿಸಿದ್ರೆ ಮಗು ಮತ್ತೆ ಯಾವತ್ತೂ ಕೂಡ ಸ್ಪಷ್ಟವಾದ ಮಾತನ್ನು ಕಲಿಯುವುದೇ ಇಲ್ಲ. ಈ ಕೆಲವೊಂದು ಸರ್ತಿ ಪುಟ್ಟವರಿದ್ದಾಗ ಪುಟ್ಟ ಅಂತ ಕರೆದದ್ದು 80 ಪುಟ್ಟಣ್ಣನೇ. ನಮ್ಮ ಗುರುಗಳು ಯಾವಾಗ್ಲೂ ಹೇಳ್ತಿದ್ರು, ಅವರನ್ನ ದೊಡ್ಡವರಿದ್ದರಿಂದ ಇವರನ್ನು ಚಿಕ್ಕ ಸ್ವಾಮಿಗಳು ಅಂತ ಕರಿತಿದ್ರು. ಈಗ ಎಲ್ರಿಗೂ ಅದು ಹೇಳಿ 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 ಚಿಕ್ಕ ಸ್ವಾಮಿಗಳು ಅಂತ ಬರುದು. ಕೊನೆಗೆ ಅವ್ರು ಹೇಳ್ತಿದ್ರು, ನಾನು ಇನ್ನೂ ಒಂದು ದೀಕ್ಷೆಯನ್ನ ಕೊಟ್ಟು ಒಬ್ಬ ಶಿಷ್ಯನನ್ನ ತಕ್ಕೊಂಡ ಮೇಲೆ ಬಹುಶಃ ನನಗೆ ಚಿಕ್ಕ ಪಟ್ಟ ಹೋಗಿ ದೊಡ್ಡ ಪಟ್ಟ ಬರುತ್ತೆ ಅಂತ. ಅದು ಕೆಲವು ಅಭ್ಯಾಸಗಳು ಚಿಕ್ಕಂದಿನ ನಾವು ಒಂದ್ಸರ್ತಿ ನಾವು ಕೆಟ್ಟದಾಗಿ ಮಾಡಿಸಿ ಬಿಟ್ರೆ ಮತ್ತೆ ಅದನ್ನು ತಪ್ಪಿಸಿಕೊಳ್ಳಿಕ್ಕಾಗುದಿಲ್ಲ. ಹಾಗೆ ಆ ಎತ್ತರದ ಸ್ಥಾನದಲ್ಲಿ ನಿಂತು ಅವನು ಕೂಗಿಕೊಂಡ ಪರಿಗೆ ಇಡೀ ಸ್ತಬ್ಧವಾದ ಜನ ಸಮೂಹ ಕಿವಿಗೊಟ್ಟು ಕೇಳಿಸಿಕೊಂಡಿತು. ಉತ್ಪತ್ಸತೆ ಜಗತ್ ವಿಶ್ವಜನೀನ ವೃತ್ತಿ ವಿಶ್ವಜ್ಞ ಏವ ಭಗವಾನ್ ಅಚಿರಾತ್ ಇಹ ಇತಿ ಎಂಬುದಾಗಿ. ಅಚಿರಾತ್ ಬಹಳ ಬೇಗನೆ ಭಗವಾನ್ ಷಡ್ಗುಣೈಶ್ವರ್ಯ ಸಂಪನ್ನನಾದಂತಹ ಭಗವಂತನ ಅತ್ಯಂತ ಹತ್ತಿರದ ಬಂಧುವಾದ ಭಕ್ತನಾದ ಪ್ರಾಣದೇವ ವಿಶ್ವಜನೀನ ವೃತ್ತಿ ಇಡೀ ಜಗತ್ತಿನ ಎಲ್ಲರ ಆಗು ಹೋಗುಗಳನ್ನು ಚೆನ್ನಾಗಿ ಬಲ್ಲಂತಹ ಒಬ್ಬ ವ್ಯಕ್ತಿ ಈ ಜಗತ್ತಿನಲ್ಲಿ ಉದಿಸಿ ಬಂದು ಭಗವಂತನನ್ನ ಸರಿಯಾಗಿ ತಿಳಿಯಗೊಡುವವನಿದ್ದಾನೆ ಅಂತ ಮಾತು ಕೇಳಿಸಿತು. ಎಲ್ಲರಿಗೂ ಕೇಳಿಸಿದರು. ಅದು ಒಂಥರ ಎತ್ತರದಲ್ಲಿ ಹೇಳಿದ್ದು ಅಂದ್ರೆ ತುಂಬಾ ಎತ್ತರದ ಮಾತು ಅಂತ. ಎತ್ತರದಲ್ಲಿ ಹೇಳಿದ್ದು ಅಂದ್ರೆ ವಿಶಿಷ್ಟವಾದದನ್ನು ಹೇಳುವಾಗ ಯಾವಾಗಲೂ ಆಕಾಶದಿಂದ ಬರಬೇಕು ಅಂತ. ಅದಕ್ಕೆ ಅವನು ಆಕಾಶದ ಸ್ಥಾನದಲ್ಲಿ ಹೋಗಿ ನಿಂತು ಹೇಳಿದ. ಒಂಥರ ಕೆಲವರಿಗೆಲ್ಲ ಯಾರು ಹೇಳಿದ್ದು ಅಂತ ಮೇಲೆ ನೋಡ್ಲೇ ಇಲ್ಲ, ಅವ್ರಿಗೆ ಕಿವಿಗೆ ಮಾತ್ರ ವಿಷಯ ಬಿತ್ತು. ಅವ್ರ ಮೇಲೆ ನೋಡುವಷ್ಟು ಯೋಚನೆ ಇಲ್ಲ, ಯಾಕಂದ್ರೆ ತುಂಬಾ ದಿಗಿ ಜನ ಕೈ ತೋರಿಸಿದಂತೆ ಎಲ್ಲರೂ ನೋಡ್ತಾರೆ. ಅವನು ಅಷ್ಟು ದೂರದಲ್ಲಿ ಯಾರು ಏನು ಎಂಥದ್ದು ಕಾಣುವುದಿಲ್ಲ, ಬೆಟ್ಟದ ಹಾಗೆ ನಿಂತ ಆ ಕಂಬದ ಮೇಲೆ. ಹಾಗೆ ಅವನು ಕುಣಿದು ಕುಪ್ಪಳಿಸಿ ಹೀಗೆ ಮಾತು ಹೇಳಿ ಸರಸರನ್ನು ಇಳಿದು ಹೋದ. ಇದು ಆ ದಿವಸ ಜನರಿಗೆ ಒಂದು ಭರವಸೆಯ ಮಾತಾಗಿ, ಏನೋ ಹೇಗೆ ಗೊತ್ತಿಲ್ಲಪ್ಪ, ಅವನು ಇದ್ದಕ್ಕಿದ್ದಾಗ ಅದರ ಬೇರೆ ಹತ್ತಿದ, ನಿಮ್ಗೆ ಎಲ್ಲ ತೊಂದರೆಗಳಿಗೆ ಪರಿಹಾರ ಕೊಡುವಂತ ಒಬ್ಬ ವ್ಯಕ್ತಿ ಹುಟ್ಟಿ ಬರ್ತಾನೆ ಅಂತ ಹೇಳಿದ, ಇಳಿದು ಹೋದ. ದೇವರೇ ಮಾತಾಡಿದ್ದು. ಇದು ಬೇರೆ ಯಾರೋ ಸಾಮಾನ್ಯರು ಅದರ ಮೇಲೆ ಹತ್ಲಿಕ್ಕೆ ಸಾಧ್ಯ ಇಲ್ಲ, ಇಳಿಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಭಾವನೆ ಜನರಲ್ಲಿ ನಿಧಾನಕ್ಕೆ ಮೂಡಿತು. ಅಂದ್ರೆ ಮೊದಲೇ ಜನರಿಗೆ ಒಂದು ಪೀಠಿಕೆಯನ್ನ ಹಾಕಿತ್ತು ಆ ಧ್ವನಿ. ನಂತರ ಆ ಕಥೆಯ ಪ್ರವೇಶ ಮಾಡ್ತಾ ಇವತ್ತಿನ ಉಡುಪಿಯ ಪರಿಸರದಲ್ಲಿ ಇಡೀ ಇವತ್ತಿನ ನಮ್ಮ ದೇಶದ ಹೆಚ್ಚು
ಬ್ಯಾಂಕುಗಳಿಗೆ ಪ್ರಸಿದ್ಧವಾದ ಮಣಿಪಾಲ ಅಂತ ಏನಿದೆ ಜಾಗ, ಅದಕ್ಕೆ ಹೆಸರು ವೇದಾದ್ರಿ ಅಂತ. ಅದು ಬೆಟ್ಟ. ಅದು ನಮ್ಮ ತಂದೆ ಅಜ್ಜಂದಿರ ಕಾಲದಲ್ಲೆಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಹುಲಿಗಳಿದ್ವು ಅಂತ ಹೇಳ್ತಾರೆ. ಅದಕ್ಕೆ ಅವರೆಲ್ಲ ಪರವಾನಗಿ ಇಟ್ಕೊಂಡಿದ್ರು ಈಗ ಹೊಡಿಲಿಕ್ಕೆ, ಕಾಡತೂಸು ಹೊಡಿಲಿಕ್ಕೆ ಅಂತ. ಅಲ್ಲಿ ನೀವು ಹುಡುಕಿದ್ರೆ ಉಡುಪಿಯ ಪರಿಸರ, ಮಂಗಳೂರು ಪರಿಸರ, ಆ ಕುಂದಾಪುರದ ಜಾಗದಲ್ಲಿ ಸುಮಾರು ಒಂದು 60 ರಿಂದ 70 ಪಿಲಿ ಅನ್ನೋ ಶಬ್ದದಿಂದ ಊರು ಶುರುವಾಗುತ್ತೆ. ಪಿಲಿಕುಂಜ, ಪಿಲಿಕುಳ, ಪಿಲಿತೋಡು, ಪಿಲಿ ನೀರು, ಪಿಲಿತಾರು, ಎಲ್ಲ ಕಡೆ ಯಾಕೆಂದ್ರೆ ಅದು ಕೆಲವು ಹುಲಿಗಳು ವಾಸವಾಗುವ ಜಾಗವಾಗಿದ್ದು, ಅದರಿಂದಾಗಿ ಹಸುಗಳನ್ನು ಎಳ್ಕೊಂಡು ಹೋಗ್ತಿದ್ವು ಸೀದಾ ಕೊಟ್ಟಿಗೆಯೊಳಗೆ ಕೈ ಹಾಕಿ. ಅದು ನಮ್ಗೆ ಮನೆಗೆ ಗೋಡೆ ಇಲ್ಲ ಅಂದ್ರೆ ತೊಂದರೆ ಇಲ್ಲ, ಕೊಟ್ಟಿಗೆ ಗಟ್ಟಿ ಇರಬೇಕು ಅಂತ ಅದಕ್ಕೆ ಪ್ರತ್ಯೇಕವಾದ ಜಾಗವನ್ನು ಮಾಡ್ತಿದ್ರು. ಅಂಥ ವೇದಾದ್ರಿ ಸದ್ರಜದ ಪೀಠ ಪುರಾಧಿವಾಸ, ಆ ಬೆಟ್ಟದಲ್ಲಿ ಇರುವಂತಹ ವೇದಾದ್ರಿ ಅನ್ನುವ ಜಾಗದಲ್ಲಿ ಈ ವಿಪ್ರರು, ಯಾರು ನಮ್ಮ ಈ ಕಥೆಯ ನಾಯಕರ ಅಪ್ಪ, ನಾವು ಮಧ್ಯಗೇಹ ಭಟ್ಟ ಅಂತ ಅವರನ್ನ ಗುರುತಿಸ್ತಾರೆ. ಅದು ಅವರ ಹೆಸರಲ್ಲ, ಮಧ್ಯಗೇಹ ಅಂತ ಅವರ ಸರ್ನೇಮ್. ಅವರ ಹೆಸರನ್ನ ಆಮೇಲೆ ನಾರಾಯಣ ಅಂತ ಗುರುತಿಸಿ ಹೇಳ್ತಾರೆ. ಆದರೆ ನಾರಾಯಣ ಪಂಡಿತರು ದಿವ್ಯ ಮೌನ, ಅದರ ಬಗ್ಗೆ ಏನು ಹೇಳಲಿಲ್ಲ. ಹಾಗೆ ಅಲ್ಲಿ ಇದ್ದಂತಹ ವಿಶೇಷವಾದ ಭಗವಂತನ ಸ್ಥಾನ ಅದು. ಒಂದು ಕಡೆಯಿಂದ ಚಂದ್ರಮೌಳೀಶ್ವರದಲ್ಲಿ ಶಿವ, ಇನ್ನೊಂದು ಕಡೆಯಿಂದ ಅನಂತಾಸನದಲ್ಲಿ ವಿಷ್ಣು. ಹೀಗೆ ಇಬ್ಬರು ಅಧಿಪತಿಗಳಿಂದ ಕೂಡಿದಂತಹ ಪರಿಸರದಲ್ಲಿ ಈ ಆಚಾರ್ಯರ ತಂದೆ ನಡಿಲ್ಲಾಯರು ಅಲ್ಲಿ ವಾಸವಾಗಿದ್ದರು. ನಡಿಲ್ಲಾಯ ಅನ್ನೋ ಶಬ್ದ ಅಲ್ಲಿ ಇವತ್ತಿಗೂ ಬಳಕೆಯಲ್ಲಿರುವುದು. ಕೆಲವರು ಅದನ್ನ ನಡ್ಯಂತಿಲ್ಲಾಯ ಅಂತ ಏನೋ ಹೇಳಲಿಕ್ಕೆ ಹೋಗ್ತಾರೆ, ಅದು ಅನುವಾದ ಮಾಡ್ಲಿಕ್ಕೆ ಹೋದ ಶಬ್ದ. ಮೂಲತಃ ಅದು ನಡಿಲ್ಲಾಯ. ನಿಮಗೆ ಅದರ ಆ ಪರಿಸರದಲ್ಲಿರುವ ಇವತ್ತಿಗೂ ಆ ಹೆಸರಿನ ಮನೆತನಗಳನ್ನು ಗುರುತಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗೆಲ್ಲ ನಮ್ಗೆ 2ನೇ ಮುಖ್ಯ ರಸ್ತೆ, 3ನೇ ಅಡ್ಡ ರಸ್ತೆ, ಅಲ್ಲಿ ಇಂಥ ಅಪಾರ್ಟ್ಮೆಂಟಿನ ಸೈಟ್ ನಂಬರು, ಅದಕ್ಕಿರುವ ಹೆಸರು, ಇಷ್ಟು ಕೊಟ್ಟರೆ ನಿಮ್ಗೆ ಅಡ್ರೆಸ್ ಹುಡುಕ್ಲಿಕ್ಕೆ ಆಗುತ್ತೆ. ಈಗ ಅದು ಮರ್ತಿದ್ದೇವೆ ನಾವು. ಅದು ಗೂಗಲ್ ತಪ್ಪು ತೋರಿಸಿದ್ರೆ ಸೀರೆ ಹೋಗಿ ಹೊಂಡಕ್ಕೆ ಬೀಳುದು. ಅದು ಹೊಂಡ ತೋರಿಸ್ತಾ ಇದೆ ಅಂತನೂ ಗೊತ್ತಾಗದಷ್ಟು ದಡ್ರಾಗ್ಬಿಟ್ಟಿದ್ದೀವಿ. ಅಲ್ಲಿ ಆ ಕಾಲದಲ್ಲಿ ಹೇಗೆ ಅಂದ್ರೆ, ಒಂದು ಊರು ಅಂದ್ರೆ ಒಂದು 10-6 ಮನೆ ಅಷ್ಟೇ. ಇಡೀ ಊರಿಗೆ ಒಂದು 10 ಮನೆ. ಆ ಮನೆಯಲ್ಲಿ ಮಧ್ಯದಲ್ಲಿ ಯಾವ ಮನೆ ಇರುತ್ತೋ ಅದು ನಡುವಿನಲ್ಲಿ ಇಲ್ಲು. ಇಲ್ಲು ಅಂದ್ರೆ ಮನೆ. ನಡುವಿನಲ್ಲಿ ಇಲ್ಲು ಇದ್ರೆ ಅದು ನಡಿಲ್ಲಾಯರು. ಮೂಡಣದಲ್ಲಿ ಇಲ್ಲಿದ್ರೆ ಮೂಡಿಲ್ಲಾಯರು. ಪಡುವಣದಲ್ಲಿ ಇಲ್ಲಿದ್ರೆ ಪಡ್ಡಿಲ್ಲಾಯರು. ತೆಂಕಣದಲ್ಲಿ ಇಲ್ಲಿದ್ರೆ ತೆಂಕಿಲ್ಲಾಯರು. ಬಡಕಣದಲ್ಲಿ ಇಲ್ಲಿದ್ರೆ ಬಡಕಿಲ್ಲಾಯರು. ಹಾಗೆ ಒಂದೊಂದು ದಿಕ್ಕು ಅಥವಾ ತೆಂಗಿನಕಾಯಿಯ ಮನೆ, ತೆಂಗಿನ ಮರ ತುಂಬಾ ತೋಟದಲ್ಲಿದ್ರೆ ತೆಂಕಿಲ್ಲಾಯರು. ಇನ್ನು ಅಲ್ಲಿ ಕಂಗು ಅಂದ್ರೆ ಅಡಿಕೆ ಮನೆ, ಅಡಿಕೆ ಮರಗಳು ಆ ತೋಟದಲ್ಲಿ ತುಂಬಾ ಇದ್ರೆ ಅವರನ್ನ ಕಂಗಿನ್ನಾಯರು. ಹೀಗೆ ಇಂಥದೊಂದು 200-300 ಹೆಸರಿದೆ. ಅದು ಅವರ ಮನೆಯ. ಈಗ ಅವರ ಶಿಷ್ಯರೊಬ್ಬರಿದ್ದಾರೆ, ಮಧ್ವಾಚಾರ್ಯರ ಅತ್ಯಂತ ಪ್ರೀತಿಯ ಶಿಷ್ಯರು ಪೆಜತ್ತಾಯರು ಅಂತ, ಲಿಕುಚ ವಂಶದ ತ್ರಿವಿಕ್ರಮ ಪಂಡಿತರು. ಅದು ಅವರಿಗೆ ಪೆಜತ್ತಾಯರು ಅಂತ ಹೆಸರು. ಪೆಜತ್ತಾಯ ಅಂತಂದ್ರೆ, ಪೆಜ ಅಂದ್ರೆ ಹೆಬ್ಬಲಸು. ಹೆಬ್ಬಲಸು ಯಾವ ತೋಟದಲ್ಲಿ ಅತ್ಯಂತ ಹೆಚ್ಚಿರುತ್ತೋ ಅಥವಾ ಆ ಹೆಸರಿನಿಂದಲೇ ಆ ಮನೆಯನ್ನು ಗುರುತಿಸಲಿಕ್ಕಾಗುತ್ತೋ, ಕೆದು ಮನೆ, ಆ ಇಡೀ ಊರಲ್ಲಿ ಒಂದು ಮನೆಯಲ್ಲಿ ಕೆರೆ ಇದೆ ಅಂತ ಇಟ್ಕೊಳ್ಳಿ, ಆಗ ಕೆದಿಲ್ಲಾಯರು ಅಂತಾರೆ ಅವರನ್ನ. ಕೆದು ಅಂದ್ರೆ ತುಳುವಿನಲ್ಲಿ ಕೆರೆ ಅಂತ ಅರ್ಥ. ಅದು ಈ ಕುಂದಾಪುರಕ್ಕೆ ಹೋದ್ರೆ ಕೆರೆ ಮನೆ ಅಂತ ಆಗ್ಬಿಡುತ್ತೆ. ನಡು ಮನೆ, ಕೆರೆ ಮನೆ, ಪಡು ಮನೆ. ಆ ಊರಿನಲ್ಲಿ ಕನ್ನಡದಲ್ಲಿ ಇದ್ದದ್ದು ಅಲ್ಲಿಗೆ ಆಗಿದೆ. ಇಲ್ಲೆಲ್ಲ ತುಳುವಿನಲ್ಲಿ ಆಯಾಗಳೆಲ್ಲ ಬಂದು ಸೇರಿಕೊಳ್ತಾರೆ. ಅದರಿಂದಾಗಿ ನಡಿಲ್ನಾಯರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇವತ್ತು ಸಗ್ರಿ ಅಂತ ಆ ಜಾಗದ ಹೆಸರು. ಇವತ್ತಿಗೂ ಅವರ ಮನೆಗೆ ಸಂಬಂಧಪಟ್ಟ, ನಾಗನಿಗೆ ಸಂಬಂಧಪಟ್ಟ ಬಲಗಳು ಇವತ್ತಿಗೂ ಅಲ್ಲಿಯ ಪ್ರಶ್ನೆಯೆಲ್ಲ ಬಂದಾಗ ಇದು ಆಚಾರ್ಯ ಮಧ್ವರ ಕಾಲದ ಅವರ ತಂದೆಗೆ ಸೇರಿದ ಆಸ್ತಿ ಅಂತ ಅಲ್ಲಿ ಪ್ರಶ್ನೆಯಲ್ಲೆಲ್ಲ ಬಂದಿತ್ತು. ಅದೆಲ್ಲ ಜೀರ್ಣ ಉದ್ಧಾರ ಆಗಿ ಇವತ್ತು ಆ ಮನೆಯ ಜನ ಎಲ್ಲ ಅಲ್ಲೇ ಉಳ್ಕೊಂಡಿದ್ದಾರೆ. ಅಂದ್ರೆ ಅವರು ಆದ್ರೆ ಅಲ್ಲಿ ಉಳಿಲಿಲ್ಲ, ಅವರು ಹುಟ್ಟಿದ್ದಲ್ಲಿ. ಆಮೇಲೆ ಅವರು ಜೀವನ ವೃತ್ತಿ ಶುರು ಮಾಡಿದ್ದು ಮುಂದೆ ಈ ತಂದೆ ಮತ್ತು ತಾಯಿ ಒಟ್ಟಿಗಿದ್ದಂತಹ ಪರಶುರಾಮ ಮತ್ತು ಕುಂಜಾರಗಿರಿಯ ದುರ್ಗ, ಆ ಜಾಗದ ಪಾಜಕ ಅನ್ನುವಂತಹ, ಪಾಜಕ ಅಂತಂದ್ರೆ ಪಾಜೈ ಅಂದ್ರೆ ಪಾದೆ, ಈ ಕಲ್ಲಿನ ದೊಡ್ಡ ಬಂಡೆಗಳಿರುವ ಜಾಗ. ನೀವು ಇವತ್ತಿಗೂ ನೋಡಿದ್ರು ಪಾಜಕದ ಸುತ್ತಮುತ್ತ ಬರೀ ಬಂಡೆ ಕಲ್ಲುಗಳೇ. ನೀವು ಪರಶುರಾಮ ದೇವಸ್ಥಾನ ನೋಡಿದ್ರು ಅದು ಬಂಡೆ, ಈ ಕಡೆಯಿಂದ ದುರ್ಗಾ ಬೆಟ್ಟ ನೋಡಿದ್ರು ಅದು ಬಂಡೆ, ಅದರ ಬಲಬದಿ ಎಡಬದಿ ಎಲ್ಲಿ ನೋಡಿದ್ರು ನಿಮ್ಗೆ ಸಿಗುದು ಬಂಡೆನೆ. ಆಚಾರ್ಯರು ಹಾರಿ ತುಳಿದಂತಹ, ಸರ್ಪವನ್ನ ತುಳಿದಂತಹ ಒಂದು ಜಾಗ ನೋಡಿದ್ರೆ ಅದು ಇಡೀ ಬಂಡೆ. ಹಾಗಾಗಿ ಅದು ಪಾಜೆ ಅಂದ್ರೆ ಪಾದೈ. ಪಾದೈ ಅಂತಂದ್ರೆ ಕಲ್ಲು ಬಂಡೆಗೆ ಹೆಸರದು.
ಹಾಗೆ ಪಾದಕಲ್ಲಿನಂತಹ ದೊಡ್ಡ ಜಾಗ ಅದು, ಅದನ್ನ ಪಾಜಕ ಅಂತ ಕರೆದ್ರು. ಅದಕ್ಕೆ ನಾರಾಯಣ ಪಂಡಿತರು ಒಂದು ವಿಶಿಷ್ಟವಾದ ಅರ್ಥವನ್ನ ಕೊಟ್ಟರು. ಪಾಜಕ ಅಂತ ಅನ್ನುವ ಶಬ್ದ ಅದು ಪರಶುರಾಮನ ಕಾಲದಲ್ಲಿ ತನ್ನ ಕೊಡಲಿಯ ತುದಿಯಿಂದ ಅನ್ಯ 4 ತೀರ್ಥಗಳನ್ನ, ಧನುಷ್ ತೀರ್ಥ, ಗದಾತೀರ್ಥ, ಪರಶು ತೀರ್ಥ, ಬಾಣತೀರ್ಥ, ನಿಮ್ಗೆ 3 ಹತ್ತಿರದಲ್ಲಿದೆ. ಒಂದು ಧನುಸ್ಸು ಮಾತ್ರ ಇನ್ನ ಅಂತ ಒಂದು ಜಾಗದ, ಅಲ್ಲಿಂದ ಒಂದು ಸುಮಾರು ಒಂದು 7-8 ಕಿಲೋಮೀಟರ್ ಆಚೆ ಇದೆ. ನೀವು ಹಾಗೆ ಕೇಳಿದ್ರೆ ಯಾರು ಹೇಳಲ್ಲ, ಅಲ್ಲಿ ಏಂಜಲ್ ಗುಡ್ಡ ಅಂತ ಹೇಳ್ಬೇಕು. ಎಂಜಲು ಗುಡ್ಡನೋ ಏನೋ ಗೊತ್ತಿಲ್ಲ ಇವತ್ತಿಗೆ. ಎಲ್ಲ ಅವ್ರು ಬೇಕು ಅಂತ ಹೆಸರು ಬದಲಾಯಿಸ್ತಾರೆ. ನಾವು ಒಂಚೂರು ಅದರ ಬಗ್ಗೆ ಗಮನ ಹರಿಸುವುದಿಲ್ಲ. ಅವ್ರು ನಿಧಾನಕ್ಕೆ ಆ ಹೆಸರನ್ನ ಹಾಗೆ ಗಟ್ಟಿ ಮಾಡಿ 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 ಅದು ಈ ಗ್ರಾಮ ಪಂಚಾಯಿತಿಯ ದಾಖಲೆಗಳಲ್ಲಿ ಗಟ್ಟಿ ಮಾಡಿ ನೋಡಿ, ಅದು ಮೊದಲಿಂದ ಏಂಜಲ್ ಗುಡ್ಡ ಅಂತ ಹೆಸರಿತ್ತು, ಅದು ನಮ್ದು ಅಂತ ನಾಳೆ ಹೋಗ್ಬೋದ್ರೆ ನಮ್ಗೆ ಆ ತೀರ್ಥ ಕೈಯಿಂದ ಜಾರಿ ಹೋಗುತ್ತೆ ಅಂತ ತುಂಬಾ ಪ್ರಯತ್ನಗಳು ನಡೀತಾನೇ ಇದೆ. ನಮ್ಗೆ ದಿವ್ಯ ನಿರ್ಲಕ್ಷ್ಯ. ನಾವು ಅಲ್ಲಿಗೆ ಹೋದ್ರೆ ಒಂದು ಪಾಜಕಕ್ಕೆ ಹೋಗಿ ಬಂದ್ರೆ ದೊಡ್ಡದು ಹೋಗ್ತೀವಿ ಅಂತ ನನ್ನ ಭಾವನೆ. ಅಲ್ಲಿದ್ದವರಿಗೆ ಅದು ಕೆಲವೊಂದು ಸರ್ತಿ ತಲೆಗೆ ಬರಲ್ಲ, ಹಿತ್ತಲ ಗಿಡ ಮದ್ದಲ್ಲ ಅಂತ. ಆದ್ರೆ ನಾವು ಆ 4 ತೀರ್ಥಗಳಿಗೆ ಹೋಗಬೇಕಾದದ್ದು ಪರಶುರಾಮ ಕೊಟ್ಟ ಅಪೂರ್ವವಾದ ಗಂಗೆ ಅದು. ಹಾಗಾಗಿ ಆ ಪರಶುರಾಮನಿಂದ ಪಾಲಿಸುವ ಅಜನಿಂದ ನಿರ್ಮಿತವಾದ ನೀರನ್ನು ಹೊಂದಿದಂತಹ ಜಾಗ ಆದ್ರಿಂದ ಇದಕ್ಕೆ ಪಾಜಕ ಅಂತ ಅವರು ಅದರ ನಿಜವಾದ ಅರ್ಥವನ್ನ ನಾರಾಯಣ ಪಂಡಿತಾಚಾರ್ಯರು ತಿಳಿಸ್ತಾರೆ. ಅದನ್ನ ಆ ಪ್ರಾದೇಶಿಕ ಭಾಷೆಯಲ್ಲಿ ಪಾಜೈ ಅಂತ ಕರೀತಾರೆ. ಅದು ಪಾಜಕ ಅಂತ ಯಾಕೆ ಹೆಸರು ಬಂತು ಅಂತ ನಾರಾಯಣ ಪಂಡಿತರು ಅದರ ವಿವರವನ್ನು ಕೊಟ್ಟಿದ್ದಾರೆ. ಹೀಗೆ ಪಾಜಕದಲ್ಲಿ ಅವರು ತಮ್ಮ ವೃತ್ತಿ ಜೀವನವನ್ನು ನಡೆಸ್ತಾ ಆ ಪ್ರದೇಶದಲ್ಲಿ 3 ತ್ರಿಕುಲೈಕ ಕೇತು ಅಂತ ಅವರನ್ನ ಕರೀತಾರೆ. 3 ಕುಲಗಳ ಒಂದು ಪೌರೋಹಿತ್ಯವನ್ನ ಮತ್ತು ಹಿಂದೆ ಎಲ್ಲ ಒಂದು ಕುಲ ಗುರುಗಳು ಅಂತ ಇರ್ತಿದ್ರು. ಒಂದು ಊರಿಗೆ ಅವರೇ ಪ್ರಧಾನ, ಅವ್ರು ಏನ್ ಹೇಳ್ತಾರೋ ಆ ಪ್ರಕಾರ ಆ ಕುಲದವರೆಲ್ಲ ಕೇಳ್ಕೊಂಡು ಹೋಗುದು ಅಂತ. ಮನೆ ಮನೆಗಳಿಗೆ ಒಂದು ಪುರೋಹಿತರು, ಕುಲ ಪುರೋಹಿತರು ಅಂತ ಇರ್ತಿದ್ರು. ಈಗ ಫ್ಯಾಮಿಲಿ ಡಾಕ್ಟರ್ ಇದ್ದ ಹಾಗೆ. ಆವಾಗ ಅವರು ಒಳ್ಳೆಯ ಸಂದೇಶ ನಿರ್ದೇಶಗಳನ್ನು ಕೊಡ್ತಿದ್ರು. ಈಗ ಮಾತ್ರ ಇಂಜೆಕ್ಷನ್ ಕೊಡ್ಲಿಕ್ಕೆ ಅಂತ ಒಬ್ರು ಫಿಕ್ಸ್ ಆಗಿರ್ತಾರೆ. ಯಾಕಂದ್ರೆ ನಾವು ಅಷ್ಟು ಅವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತೀವಿ ದೇಹಕ್ಕೆ. 3 ಮನೆತನಗಳು ಅಂದ್ರೆ ಒಡಿಪೆ, ಪಾರ್ಪದಾನೆ, ಕಬೆಕುಡಿನ್ನಾಯ ಅಂತ 3 ಹೆಸರಿದೆ. ಅದು ಆ ಕುಲದ ಹೆಸರು. ಇವತ್ತು ಕಬೆಕುಡಿನ್ನಾಯ ಅನ್ನೋರಿದ್ದಾರೆ, ಒಡಿಪೆ ಅನ್ನೋರಿದ್ದಾರೆ. ಈ ಪಾರ್ಪದಾನೆ ಅನ್ನುವಂತಹ ಕುಲ ಇಲ್ಲ ಅಂತ ಸಾಮಾನ್ಯ ಅಲ್ಲಿಯ ಪರಿಸರವನ್ನ ಅಧ್ಯಯನ ಮಾಡಿದವರಿಗೆ ಗೊತ್ತಾಗುತ್ತೆ. ಈ ಒಡಿಪೆ ಅನ್ನುವುದೇ ಆಮೇಲೆ ಉಡುಪ ಆಯಿತು. ಆ ಒಡಿಪೆನೇ ಇವರೆಲ್ಲ ಉಡುಪರಾದ್ರು. ವಸ್ತುತಃ ಉಡುಪಿಯ ಮೂಲ ಹೆಸರು ಒಡಿಪೆ, ಒಡಿಪೆ ಅಥವಾ ಒಡಿಪು ಅಂತ ಅದರ ಹೆಸರು. ಅದು ಚಂದನದ ಗೆಡ್ಡೆ ಒಡೆದು ಬಂದ ಕೃಷ್ಣನ ಸ್ಥಾನವನ್ನು ಹೊಂದಿದೆ ಅನ್ನುವ ಕಾರಣಕ್ಕಾಗಿ ಆ ಹೆಸರು ಬಂದಿರಬೇಕು. ಅಂದ್ರೆ ಆ ಹೆಸರು ಆಮೇಲೆ ಕೂಡಿರುತ್ತೆ. ಅದು ವಸ್ತುತಃ ವಂಶದ ಹೆಸರು. ಆ ವಂಶದಿಂದ ಬಂದ 3 ಮನೆತನಗಳಿಗೆ ಇವರು ಒಂಥರ ಮುಖ್ಯ ವ್ಯಕ್ತಿಗಳಿದ್ದ ಹಾಗೆ. ಅಂದ್ರೆ ಅವರು ವ್ಯಕ್ತಿಗಳು ಮುಖ್ಯ ಆಗಿರ್ತಾರೆ, ಸಂಪತ್ತೇನು ಇರುವುದಿಲ್ಲ. ಹೆಸರು ಅವ್ರ ಎಲ್ಲರೂ ಬಂದು ಮಾತಾಡ್ತಾರೆ, ಕೇಳ್ತಾರೆ, ಹೇಳ್ತಾರೆ, ಎಲ್ಲ ಆಗುತ್ತೆ. ಈಗದ ಹಾಗೆ ಸೊಂಟಕ್ಕೆ ಸಿಕ್ಕಿಸ್ಲಿಕ್ಕೆ ಅಂತ ಏನು ಇರ್ಲಿಲ್ಲ. ಎಲ್ಲ ನಡೆದು ಒಂದು ದೂರ 10 ಕಿಲೋಮೀಟರ್ ಹೋಗಿ ಒಂದು ಶ್ರಾದ್ದವನ್ನು ಮುಗಿಸಿ ಅಲ್ಲೇ ಮುಗಿಸಿ ಒಂದು ಪಾವಣೆ, ಒಂದು ಸಣ್ಣ ಕಾಯಿನ್ ಸಿಕ್ಕಿದ್ರೆ ಸಿಕ್ಕಿತ್ತು. ಅದು ಕೂಡ ಆ ಕಾಲದಲ್ಲಿ ಅದು ಇರಲಿಲ್ಲ. ಅಕ್ಕಿ ತೆಂಗಿನಕಾಯಿ ಬಂದದ್ದು, ದುಡ್ಡಿಲ್ಲ. ಅನ್ನಕ್ಕೆ ಮನೆಯಲ್ಲಿ ವ್ಯವಸ್ಥೆ ಇರುತ್ತೆ ಅಷ್ಟೇ. ಆ ರೀತಿಯ ಚಟುವಟಿಕೆಗಳಲ್ಲಿ ಅವರು ಊರಿನಲ್ಲಿ ಬಹಳ ಒಳ್ಳೆಯ ಹೆಸರಿದ್ದವರು. ಅವರನ್ನ ಬಹಳ ಮೆಚ್ಚಿ ಜನ ಇಷ್ಟಪಡ್ತಾ ಇದ್ರು. ಅವರು ಅಲ್ಲಿಂದ ಪ್ರತಿ ದಿವಸ ಅನಂತಾಸನಕ್ಕೆ ಬಂದು ಪಾಠ ಪ್ರವಚನಗಳನ್ನು ಮಾಡಿ ಮಹಾಭಾರತ, ರಾಮಾಯಣ, ಪುರಾಣ, ಇತಿಹಾಸ ಈ ಉಪನಿಷತ್ತುಗಳ ಪಾಠವನ್ನ ಮಾಡಿ ಮತ್ತೆ ವಾಪಸ್ ಮನೆಗೆ ಬರ್ತಿದ್ರು. ನಮಗೆ ಈಗ ನಡ್ಕೊಂಡು ಹೋಗುದು ಅಂತ ಹೇಳಿದ್ರೆ ವರ್ಷಕ್ಕೊಂದ್ ದಿವಸ ಏನಾದ್ರು ಪಾದಯಾತ್ರೆ ಅಂತ ಇಟ್ರೆ ಅದು ಫೋಟೋ ತೆಗೆದು ಹಾಕಿ ಎಲ್ಲರ ಹತ್ರ ಪಾದಯಾತ್ರೆ ಅಂತ ಹೇಳ್ತಾರೆ ಅಂದ್ರೆ ನಾವು ರೆಡಿಲಿಕ್ಕೆ ರೆಡಿ. ಅದು ಮಧ್ಯದಲ್ಲಿ ಒಂದು ರಿಕ್ಷಾ ಪಕ್ಕದಲ್ಲಿ ಓಡ್ತಾ ಇರ್ಬೇಕು. ಇಲ್ಲ ಅಂದ್ರೆ ಬೇಡ, ನಾವು ಅಲ್ಲಿ ತನಕ ಬರ್ತೇವೆ, ನಿಮ್ ಜೊತೆ ಸೇರ್ಕೊಳ್ತೇವೆ, ಅಲ್ಲಿ ಕೊನೆಗೆ ಒಂದು 10 ನಿಮಿಷದಲ್ಲಿ ಮೊದಲೇ ಇಳಿದು ಆಮೇಲೆ ಅಲ್ಲಿ ಸೇರ್ಕೊಳ್ತೇವೆ ಅಂತ. ಆಗ ದಿನನಿತ್ಯದ ಪ್ರಯಾಣ. ಇನ್ನು ಮುಂದೆ ವಿಷ್ಣು ತೀರ್ಥರ ಕಥೆ ಇನ್ನೂ ದೊಡ್ಡದು, ಆಚಾರ್ಯರ ಕಥೆ ಇನ್ನೂ ದೊಡ್ಡದು. ಆಚಾರ್ಯರು ಮತ್ತು ವಿಷ್ಣು ತೀರ್ಥರಿಬ್ರು ಅವರು ಸುಬ್ರಹ್ಮಣ್ಯ ಯಾವುದು ಈಗ ವಿಷ್ಣು ತೀರ್ಥರ ಸಂಸ್ಥಾನ ಏನಿದೆ ಕುಕ್ಕೆ, ಅಲ್ಲಿ ತನಕ ಬಂದು ಹೋಗ್ತಿದ್ರು ಅವರು. ಬೆಳಿಗ್ಗೆ ಕೃಷ್ಣನ ಪೂಜೆ ಮುಗಿಸಿ ಸೀದಾ ಅಲ್ಲಿ ಹೋಗಿ ತಪಸ್ಸಿಗೆ ಹೋಗುದು, ಆ ಬೆಟ್ಟಕ್ಕೆ ತಪಸ್ಸು ಮುಗಿಸಿ ರಾತ್ರಿ ಮತ್ತೆ ಹೊರಟು ಬೆಳಿಗ್ಗೆ ಪೂಜೆ ಮುಗಿಸಿ ಮತ್ತೆ ವಾಪಸ್ ಹೋಗುದು. ಅವ್ರು ಇಲ್ಲಿ ಕೂತ್ಕೊಂಡು ಜನರಿಗೆ ಸಿಗುದು ಅಂತ ಇಲ್ವೇ ಇಲ್ಲ. ಎಷ್ಟೋ ಜನ ವಿಷ್ಣು ತೀರ್ಥರು ಅಂತ ಒಬ್ರು ಇದ್ದಾರೆ ಅಂತ ಗೊತ್ತಿರ್ಲಿಲ್ಲ ಅಂತೆ.
ಅವರು ಯಾವಾಗಲೂ ಅಂತರಂಗದ ಸಾಧಕರು. ಯಾವಾಗಲೂ ಸಾಧಕರು ಯಾರಿರ್ತಾರೋ ಅವ್ರು ಎಲ್ಲೂ ಪುಸ್ತಕದಲ್ಲಿ ಸಿಗಲ್ಲ ಅಥವಾ ಬೋರ್ಡಲ್ಲಿ ಬರಲ್ಲ, ಅವರ ಅಡ್ವರ್ಟೈಸ್ಮೆಂಟ್ ಇರಲ್ಲ, ಅವರ ಬಗ್ಗೆ ಹೇಳಿ ಕೂಗ್ಲಿಕ್ಕೆ ಒಂದು ಶಿಷ್ಯ ವೃಂದ ಇರಲ್ಲ. ಅದರಿಂದಾಗಿ ಅಂಥವ್ರು ಯಾವತ್ತೂ ಗೊತ್ತಾಗಲ್ಲ. ಆದ್ರೆ ಇವತ್ತಿಗೂ ಆ ವಿಷ್ಣು ತೀರ್ಥರು ತಪಸ್ಸು ಮಾಡಿದ ಜಾಗ ಅಂತ ಹಿಂಭಾಗದಲ್ಲಿ ಕುಮಾರ ಪರ್ವತ ಅಂತ ಇದೆ. ಅಲ್ಲಿ ಸುಮಾರು 7-8 ಪರ್ವತಗಳಿವೆ. ಅದರಲ್ಲಿ ಒಂದು ಪರ್ವತ ಕುಮಾರ ಪರ್ವತ. ಆ ಪರ್ವತದಲ್ಲಿ ಆ ಜಾಗದಲ್ಲಿ ಹೋಗಿ ಹಿಂದೆ ಆಗ್ತಿತ್ತು, ಈಗ ಅಲ್ಲಿ ಫಾರೆಸ್ಟ್ ಆಫೀಸರ್ಸ್ ಎಲ್ಲೋ ಮಾಡಲ್ಲ ಕೂತ್ಕೊಳ್ಳಿಕ್ಕೆ. ಹಿಂದೆ ಹಾಗೆ ಕೂತ್ರೆ ರಾತ್ರಿ ವೇದಗಳ ಧ್ವನಿ ಸಾಮಾನ್ಯ ಊರ್ನವರಿಗೆ ಕೇಳಿಸ್ತಿತ್ತಂತೆ. ರಾತ್ರಿ ಜೋರಾಗಿ ವೇದ ಘೋಷ ಮಾಡಿದಂತಹ ಧ್ವನಿ ಬೆಟ್ಟದ ತುದಿಯಿಂದ ಊರ್ನವರಿಗೆ ಕೇಳಿಸ್ತಿತ್ತು ಅಂತ. ಅಂದ್ರೆ ಆ ರೀತಿ ಒಂದು ಹೋಗಿ ಬರುವುದು ಅನ್ನೋದು ನಮ್ಮ ಅಜ್ಜ ಒಂದೇ ಕಾಲದಲ್ಲಿ ಸ್ವಲ್ಪ ಕಮ್ಮಿ ಆಯ್ತು. ಅಜ್ಜ ಬೆಳಿಗ್ಗೆ ಒಂದು 16-17 ಕಿಲೋಮೀಟರ್ ನಡ್ಕೊಂಡು ಹೋಗಿ ಅಲ್ಲಿ ಶ್ರಾದ್ದ ಮುಗಿಸಿ ಮಧ್ಯಾಹ್ನ ಅಲ್ಲಿಂದ ಹೊರಟು ರಾತ್ರಿ ಆಗುವಾಗ 16 ಕಿಲೋಮೀಟರ್ ನಡ್ಕೊಂಡು ಬಂದ್ರಿ. ಆವತ್ತಿನ ಪೌರೋಹಿತ್ಯ ಮುಗೀತು. ಇನ್ನು ಮತ್ತೆ ಇನ್ನೊಂದು ದಿವಸ ಇದ್ರೆ ಅದು ಮರು ದಿವಸ ಇರುತ್ತೆ ಅಂತಿಲ್ಲ. ಈಗಿನ ಹಾಗೆ ಡೈರಿ ಮೇಂಟೈನ್ ಮಾಡುದು, ಯಾವ ದಿವಸ ಎಲ್ಲಿ ಮಿಸ್ ಆಗುದು, ಅದಕ್ಕೆ ಇನ್ನೊಂದಾಗುದು ಇಲ್ಲವೇ ಇಲ್ಲ. ಅವ್ರಿಗೆ ನೆನಪಿರುತ್ತೆ, ಅವರು ಬಂದು ಕರೆದು ಹೋಗುದು ಅಲ್ಲ, ಇವರಿಗೆ ಆಷಾಢ ಶುದ್ಧ ದಶಮಿ ಇವರ ಮನೆಯಲ್ಲಿ ಶ್ರಾದ್ದ ತಲೆಯಲ್ಲಿರುತ್ತೆ. ಅವರು ಆ ದಿನಕ್ಕೆ ಸೀದಾ ಅಲ್ಲಿಗೆ ಹೋದ್ರೆ ಅವತ್ತು ಶ್ರಾದ್ದ ಇರುತ್ತೆ. ಅವ್ರು ವ್ಯವಸ್ಥೆ ಮಾಡಿದ್ರೆ ಒಂದು ಫೋನ್ ಇಲ್ಲ, ಒಂದು ಲೆಟರ್ ಇಲ್ಲ, ಒಂದು ಪೂರ್ವ ಸಿದ್ಧತೆ ಇಲ್ಲ. ಅವ್ರು ರೆಡಿ ಆಗಿರ್ತಾರೆ, ಇವ್ರು ರೆಡಿಯಾಗಿ ಹೋಗ್ತಾರೆ, ಅವತ್ತು ಮಾಡ್ತಾರೆ, ಬರ್ತಾರೆ. ಏನು ಟೆನ್ಷನ್ ಇರಲಿಲ್ಲ. ಇವ್ರು ಬರ್ತಾರೋ ಇದು, ಇವರು ಲೊಕೇಶನ್ ಕಳಿಸಿ ಒಂದು 2 ನಿಮಿಷ ಆದ ತಕ್ಷಣ ಫೋನ್, ಎಲ್ಲಿದ್ದೀವಿ ಬಂದ್ರ, ಎಲ್ಲಿದ್ದೀವಿ ಬಂದ್ರ, ಇಲ್ಲೇ ಇದ್ದೇವೆ ಇಲ್ಲೇ ಇದ್ದೇವೆ. ಆ ಪಕ್ಕದ ರೋಡಿಗೆ ಹೋಗಿ ಬಿಟ್ಟಿರುತ್ತೆ ಅವರನ್ನು, ಅಲ್ಲಿ ಸುತ್ತೊಡಿತಾ ಇರ್ತಾರೆ. ಕೊನೆಗೆ ಅದು ಸಿಗುದಿಲ್ಲ. ಅಷ್ಟಾದ್ಮೇಲೆ ಮತ್ತೆ ಇವರೇ ಹೊರಗೆ ಬಂದು ನೀವು ಒಂದ್ ಕಡೆ ನಿಂತ್ಕೊಳ್ಳಿರಿ, ನಾವೇ ಎಲ್ಲ ಪ್ರದಕ್ಷಿಣೆ ಮಾಡಿ ನೀವು ಎಲ್ಲಿ ಸಿಕ್ತರೆ ತಕೊಂಡ್ಬರ್ತೀವಿ ಅಂತ ಕೊನೆಗೆ ಹೇಳ್ಬೇಕಾಗುತ್ತೆ. ಅಂದ್ರೆ ಈ ಸ್ಥಿತಿ ನಾವು ಹೋಗ್ತಾ 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 ನಾಗರಿಕತೆ ಅಥವಾ ಯಂತ್ರದ ಅತಿಯಾದ ಬಳಕೆಯಿಂದ ನಮಗೆ ನಾವೇ ಅಪರಿಚಿತರಾಗುವಷ್ಟು ದಡ್ಡರಾಗುವಂತ ಸ್ಥಿತಿ ಬಂದು ಬಿಟ್ಟಿದೆ. ಆದ್ರೆ ಅಷ್ಟು ದೂರದಿಂದ ದಿನ ನಡ್ಕೊಂಡು ಹೋಗಿ ಅಲ್ಲಿ ಪೂಜೆ ಮುಗಿಸಿ ಪಾಠಗಳನ್ನು ಮುಗಿಸಿ ವಾಪಸ್ ಮನೆಗೆ ಬರ್ತಾ ಇದ್ದಂತಹ ಸ್ವಭಾವದವರು ಎಂ ಭಟ್ಟ ಇತ್ಯಭಿವದಂತಿ ಜನ ವಿನೀತಂ, ಅವರಿಗೆ ಬಿರುದು ಇತ್ತು. ಭಟ್ಟ ಅಂತ ಒಂದು ಬಿರುದು ಅದು. ಈಗ ಈ ಗುಲಾಮಗಿರಿಗೆ ಸರ್ ಅಂತ ಕೊಡಲ್ವಾ, ಹಂಗೆ ನೀವು ಆ ಸರ್ ಅನ್ನೋ ಶಬ್ದದ್ದು ಒಂದು ಸದ್ದಿ ಹಿನ್ನೆಲೆ ಒಮ್ಮೆ ಹುಡುಕಿ, ಆಮೇಲೆ ನೀವು ಅದನ್ನು ಯಾರಿಗೂ ಹೇಳಲ್ಲ. ಆದ್ರೆ ಇವತ್ತು ಅದನ್ನು ಹೇಳುವುದು ಒಂದು ದೊಡ್ಡಸ್ತಿಕೆ ಎಂತಾಗಿದೆ. ಮೇಡಮ್ಮು, ಸರ್ರು, ಇದೆಲ್ಲ ಈ ಶಬ್ದಗಳ ಒಂದು ಇತಿಹಾಸವನ್ನು ಸುಮ್ಮನೆ ಹುಡುಕಿ. ಭಟ್ಟ ಅನ್ನೋದು ಒಂದು ಅವರಿಗೆ ಕೊಟ್ಟಂತಹ ಬಿರುದು. ಅದು ಆ ಜಾಗದಲ್ಲಿ ಯಾರಿಗೆ ಕೊಡ್ತಾರೆ ಅಂದ್ರೆ ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ. ಯಾರಿಗೆ ಮಹಾಭಾರತ, ರಾಮಾಯಣ, ಪುರಾಣ, ವೇದೇತಿಹಾಸಗಳ ಸರಿಯಾದ ಪರಿಚಯ ಇರುತ್ತೋ ಅವರಿಗೆ ಅದು ಭಟ್ಟ ಅಂತ ಗೌರವದಿಂದ ಕರೆಯುವುದು. ಈಗದು ಭಟ್ಟಾಗಿ ಅಲ್ಲಿ ಪಾಕಿಸ್ತಾನದಲ್ಲೂ ಸಿಗ್ತಾರೆ, ಭಾರತದಲ್ಲೂ ಸಿಗ್ತಾರೆ. ಹಂಗಾಗಿದ್ದು ಯಾರು ಭಟ್ ಅಂತ ಗೊತ್ತಾಗುದಿಲ್ಲ. ಅಂದ್ರೆ ಅವರು ಪೂರ್ವದಲ್ಲಿ ಇದೇ DNA ಅವರು ಕಳೆಗಳಾಗಿ ತುಂಬಾ ಮಾನಸಿಕ ಬದಲಾವಣೆಯಿಂದಾಗಿ ಆ ಹೆಸರನ್ನು ಉಳಿಸ್ಕೊಟ್ಟಿದ್ದಾರೆ. ಅದರ ಮೂಲ ಏನು ಅಂತ ಅವರಿಗೆ ಗೊತ್ತಿಲ್ಲ. ಅದು ಭಟ್ಟ ಅನ್ನೋ ಶಬ್ದವೇ ಕಾಶ್ಮೀರ ಪಂಡಿತರ ಅನೇಕ ಮನೆತನಗಳು ಹೀಗೆ ಬದಲಾಗಿ ಅವರ ಭಟ್ಟತನವನ್ನು ಕಳ್ಕೊಂಡು ಭಟ್ಟಂಗಿಗಳಾಗ್ಬಿಟ್ಟಿದ್ದಾರೆ. ಭಾರಿ ಕಷ್ಟ ಅದರ ಯೋಚನೆ ಮಾಡಿದ್ರೆ. ಗೋವಿಂದನ ಕಥೆಯನ್ನು ಹೇಳುವುದು ಅಂದ್ರೆ ಮೈ ಮರೆತು ಬಿಡ್ತಿದ್ರು. ಕೇಳುವವರು ಸಮೇತ, ಕೂತವರಲ್ಲ. ಆ ದೇವರ ಸನ್ನಿಧಾನದಲ್ಲಿ ನಿತ್ಯ ಶೇಷಾದಿ ದೇವತೆಗಳು ಬಂದು ಪೂಜೆಗೆ, ಆರತಿಗೆ, ಅಲ್ಲಿರುವ ಕಥೆಗಳನ್ನು ಕೇಳಲಿಕ್ಕೆ ಬರ್ತಾ ಇದ್ರು. ಅವರೂ ಕೂಡ ಈ ನಡಿಲ್ಲಾಯರ ಮಾತುಕಥೆಗೆ, ಕಥಾ ಪ್ರವಚನಕ್ಕೆ ಮೈ ಮರೆತು ಕೂತು ಕೇಳ್ತಿದ್ರಂತೆ. ಅಷ್ಟು ಖುಷಿ. ಅವ್ರು ಹೇಳುವುದಂದ್ರು ಉಳಿದವರಿಗೆ ಕೇಳುವುದಂದ್ರು. ಹೀಗೆ ಶಾಸ್ತ್ರಾರ್ಥಗಳ ಚಿಂತನೆಯನ್ನು ಮಾಡಿಸಿ ಒಂದು ಸರ್ತಿ ಯೋಚನೆ ಬಂತು ಅವರಿಗೆ. ಅಂದ್ರೆ ಈ ಹಿಂದೆ ಈಗ ಹೇಳಿಲ್ಲ, ಮುಂದೆ ಹೇಳ್ತಾರೆ, ಅವರು ಆಗಲೇ 5-6 ಮಕ್ಕಳನ್ನು ಕಳ್ಕೊಂಡಿದ್ರು. ಪಡೆದ ಮಕ್ಕಳನ್ನ ಕಳ್ಕೊಂಡ್ಬಿಟ್ಟಿದ್ರು. ಕಳ್ಕೊಂಡಾಗ ಒಬ್ಬನಾದ್ರೂ ಪುತ್ ಅನ್ನುವ ನರಕದಿಂದ ಪಾರು ಮಾಡುವಂತಹ ಒಬ್ಬ ಮಗ ನನಗೆ ಬೇಕಲ್ವಾ. ಅಷ್ಟೇ ಅಲ್ಲ, ಅದು ಅಲ್ಲಿಯ ನರಕ ಅಲ್ಲ, ಇಲ್ಲಿಯ ಭಗವಂತನ ಬಗೆಗಿನ ಕೆಡುಮಾತುಗಳನ್ನ, ಗುಣಗಳೇ ಇಲ್ಲ ಅನ್ನುವಂತಹ ವಿಚಿತ್ರವಾದ ಅವೈದಿಕ ವಾದಗಳನ್ನೆಲ್ಲ ನರಕದಂತೆ ಯೋಚಿಸಿ ಅದರಿಂದ ಪಾರು ಮಾಡುವಂತಹ ಒಬ್ಬ ಮಗ ಬೇಕು ಅಂತ ಭಕ್ತಿ ಶ್ರದ್ಧೆಯಿಂದ ಅನಂತಾಸನದಲ್ಲಿ ಆ ಮಕ್ಕಳನ್ನೆಲ್ಲ ಕಳ್ಕೊಂಡ ಮೇಲೆ ಸುಮಾರು 12 ವರ್ಷ ಪ್ರತಿ ದಿವಸ ಗಂಡ ಹೆಂಡತಿ ಇಬ್ರು ಹೋಗಿ ಬರ್ತಾ 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 ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ರು ದೇವರಿಗೆ. ಮೊದಲೇ ಅವರು ವಿಶೇಷ ಆಹಾರ ಸ್ವೀಕಾರ ಮಾಡುವುದಂತ ಇಲ್ವೇ ಇಲ್ಲ.
ಈ 12 ವರ್ಷದಲ್ಲಿ ಮೊದಲೇ ಕೃಷರಾಗಿದ್ದವರು ಆ ವ್ರತಗಳನ್ನು ಮಾಡಿ ಇನ್ನೂ ಕೃಷರಾದರಂತೆ. ಯಾಕೆಂದ್ರೆ ಶುದ್ಧಿ ಇನ್ನೂ ಹೆಚ್ಚಾಗಬೇಕು. ಭಗವಂತನಲ್ಲಿ ಅನನ್ಯವಾದ ಭಕ್ತಿ ಇಟ್ಟು ಪ್ರಾರ್ಥಿಸಿದ್ರೆ ಮಾತ್ರ ಒಲಿಯುವುದು. ದೇವರೇ ನಿನಗೋಸ್ಕರ ನಾನು ಏನು ಬೇಕಾದ್ರೂ ಬಿಡ್ಲಿಕ್ಕೆ ಸಿದ್ಧೇ ಇದ್ದೇನೆ ಅಂತ ಯಾವತ್ತು ಮನುಷ್ಯ ಮಾನಸಿಕವಾಗಿ ತಯಾರಾಗ್ತಾನೋ ಆಗ ದೇವರು ಬರ್ತಾರೆ. ನಮ್ದೇನಂದ್ರೆ ಈ ಕಡೆದವುದು ಏನು ಅಕ್ಕಿ ಮೇಲೆ ಪ್ರೀತಿ, ನೆಂಟ್ರ ಮೇಲೆ ಇಷ್ಟ, ಅಕ್ಕಿ ಮೇಲೆ ಪ್ರೀತಿ, ಆ ತರ ನಮ್ದು. ಅದು ಬಿಡ್ಲಿಕ್ಕಿಲ್ಲ, ಇದು ಕೊಡ್ಲಿಕ್ಕಿಲ್ಲ. ಇದನ್ ಬಿಟ್ರೆ ಅಯ್ಯೋ ನಾಳೆ ಇದು ಇಲ್ಲ ಅಂತ ಆಗುತ್ತೆ. ಬೈದಾದ್ರೂ ಹೆಂಡತಿ ಒಂದು ಕಾಫಿ ಕೊಡ್ತಾಳೆ, ನಾಳೆ ಅದು ಇಲ್ಲ ಅಂತ ಆಗಿ ಕಾಡಿಗೆ ಹೋಗಿ ಏನು ಇಲ್ಲ ಅಂತ ಕಷ್ಟಪಡ್ಬೇಕಾಗತ್ತಲ್ಲ ಅನ್ನೋ ಯೋಚನೆಯಿಂದ ನಾವು 2 ದೋಣಿಗಳಲ್ಲಿ ಕಾಲಿಟ್ಟೇ ವೇದಾಂತವನ್ನ ಅಧ್ಯಾತ್ಮವನ್ನ ಅಭ್ಯಾಸ ಮಾಡುವುದಕ್ಕೆ ಮಹಾಪ್ರಯತ್ನ ಮಾಡ್ತಿರ್ತೇವೆ. ಆದ್ರೆ ಅವರು ದೇವರನ್ನು ಹೊರತುಪಡಿಸಿ ಇನ್ಯಾರೂ ನನ್ನನ್ನ ಪೋಷಿಸ್ಲಿಕ್ಕೆ ಪಾಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸಿ ಸರ್ವ ರೀತಿಯ ಸಮರ್ಪಣೆ ಮಾಡಿದ್ರು. ಗಂಡ ಹೆಂಡತಿ ಇಬ್ರು ಕೂಡ. ದೇವರ ಕಾರುಣ್ಯ ಎಷ್ಟು ದೊಡ್ಡದು ಅಂದ್ರೆ ಅವರ ಅತಿಯಾದ ಆ ವ್ರತ, ಪ್ರೀತಿ, ಶ್ರದ್ಧೆ ಇತ್ಯಾದಿಗಳನ್ನ ಕಂಡು ಆ ಭಗವಂತನಿಗೆ ಖುಷಿಯಾಗಿ ಹೋಯಿತು. ಒಂದು ದಿವಸ ಆ 12 ವರ್ಷ ವ್ರತ ಅಂತ ಒಂದು ಮುಗಿದ ಮೇಲೆ ಚಂದ್ರನ ಹಾಗೆ ಅತ್ಯಂತ ಒಂದು ದೇಹದಲ್ಲಿ ಬೆಳಕು ಕಾಣುವ ರೀತಿಯ ಲಕ್ಷಣವನ್ನ, ಗರ್ಭಿಣಿಯಾದ ಸ್ಥಿತಿಯನ್ನು ಅವಳು ಹೊಂದಿದ್ದಾಳೆ. 9 ತಿಂಗಳಾಗಿ ಆ ಮಗು ಹೆರುವ ಹೊತ್ತಿಗೆ ಪ್ರಾಣದೇವ ನೇರವಾಗಿ ಆ ಶರೀರವನ್ನು ಪ್ರವೇಶಿಸಿ ಒಬ್ಬ ರಾಜ ಸಮರ್ಥನಾದವ ದುರ್ಬಲನಾದ ರಾಜನನ್ನ ಆ ಅರಮನೆಯಿಂದ ಹೊರಕಟ್ಟಿ ತಾನು ಸಮರ್ಥವಾಗಿ ರಾಜ್ಯಭಾರ ನಡೆಸಿ ಅಲ್ಲಿರುವ ಎಲ್ಲರಿಗೂ ಕೂಡ ಸೌಖ್ಯವನ್ನು ಹೇಗೆ ಕೊಡ್ತಾನೋ ಹಾಗೆ ಆ ದೇಹದಿಂದ ಈಗಲೇ ಸಿದ್ಧವಾದ ಪಟ್ಟಣ ಅದು. ಆ ಪಟ್ಟಣದಿಂದ ಅಲ್ಲಿಯ ಜೀವವನ್ನು ಹೊರಕಟ್ಟಿ, ಅದಕ್ಕಿದ್ದದ್ದೇ ಅಷ್ಟೇ ಆಯುಷ್ಯ ಅನ್ಸುತ್ತೆ. ಕೆಲವೊಮ್ಮೆ ಹಾಗಿರುತ್ತೆ. ಅದು ತುಂಬಾ ನಾವು ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಇವತ್ತಿಗೂ ಹಾಗೆ ನಡೆಯುವಂತ ಪ್ರಸಂಗಗಳಿವೆ. ಒಂದೇ ಆಕ್ಸಿಡೆಂಟ್ ಆಗಿ ಆ ಜೀವ ಹಾರಿ ಹೋಗುವಾಗ ಇನ್ನೊಂದು ಕಡೆ ಒಂದು ಮಗು ಪ್ರಾಣ ಹೋದ ಸ್ಥಿತಿಯಲ್ಲಿದ್ರೆ ಆಕ್ಸಿಡೆಂಟ್ ಆದ ಜೀವ ನೇರ ಆ ಮಗುವಿನ ಶರೀರಕ್ಕೆ ಹೋದ್ರೆ ಅವನಿಗೆ ಹಿಂದಿದ್ದು ಎಲ್ಲ ನೆನಪಿರುತ್ತೆ. ಯಾವಾಗ ಮಧ್ಯೆ ಗ್ಯಾಪ್ ಜಾಸ್ತಿ ಆಗುತ್ತೆ ಆವಾಗ ಮರ್ತು ಹೋಗುತ್ತೆ. ಪ್ರಸೂತಿಕ ವಾಯುವಿನಿಂದ ಅದು ಮರ್ತು ಹೋಗುದು. ಆದ್ರೆ ಪ್ರಾಣದೇವರಿಗೆ ಗರ್ಭವೇ ವಾಸವೇ ಇಲ್ಲ. ಆದ್ರಿಂದಾಗಿ ಆ ಶರೀರದಲ್ಲಿ ಆ ಇದ್ದ ಜೀವವನ್ನ ಕಳಚಿ ತಾನು ಪ್ರವೇಶ ಮಾಡಿ, ಆದ್ರೆ ಅತ್ಯಂತ ಲಕ್ಷಣಯುಕ್ತವಾದ ಶರೀರದಿಂದ ಕೂಡಿದ ದೇಹವಾಗಿತ್ತು. ಅಲ್ಲಿ ಹುಡುಗ ಅಂದ್ರೆ ಆ ಮಗು ಹುಟ್ಟಿ ಬಂದು ಅಲ್ಲಿಯ ಆ ಹುಟ್ಟುವ ಹೊತ್ತಿಗೆ ಇವರು ಅನಂತಾಸನದಲ್ಲಿ ಇದ್ದಾರೆ. ಅನಂತಾಸನದಲ್ಲಿ ಪಾಠ ಇತ್ಯಾದಿಗಳನ್ನು ಮುಗಿಸಿ ವಾಪಸ್ ಬರುವಾಗ ಒಂದು ದಾರಿಯಲ್ಲಿ ಮದುವೆ ನಡೀತಾ ಇತ್ತಂತೆ. ಆ ಮದುವೆ ನಡೆಯುವಾಗ ಅಲ್ಲಿ ಜೋರಾಗಿ ನಗಾರಿ ಬಡೀತಿದ್ರಂತೆ. ಇನ್ನೊಂದು ಕಡೆ ದೇವಲೋಕದ ಇದ್ದಕ್ಕಿದ್ದಂತೆ ಮಳೆ ಇಲ್ಲ, ಬಿಸಿಲು ಇದಿಲ್ಲ, ಮಳೆ ಬರುವ ಲಕ್ಷಣ ಇಲ್ಲ. ಆದ್ರೆ ಅದು ಮಳೆ ಬರುವ ಕಾಲವೂ ಅಲ್ಲ. ಇದ್ದಕ್ಕಿದ್ದಂತೆ ಮೋಡಗಳಲ್ಲಿ ಸೇರಿ ಗಿಡಿ ಅಂತ ಶಬ್ದ ಆಗಿ ಆಗಸದಲ್ಲಿ ದೇವದುಂದುವಿಗಳು ಮೊಳಗಿದಂತಹ ಶಬ್ದವು ಅವರಿಗೆ ಕೇಳಿಸಿತು. ಅದೇ ಹೊತ್ತಿಗೆ ಒಬ್ರು ಯಾರು ಅಲ್ಲಿಂದ ಓಡಿ ಬಂದು ಸುದ್ದಿ ಹೇಳಿದ್ರಂತೆ, ನಿಮಗೆ ಒಂದು ಗಂಡು ಮಗು ಆಗಿದೆ. ಆಗ ಅವ್ರು ಅನ್ಕೊಂಡ್ರಂತೆ, ಜ್ಞಾನಂ ಪರೋಕ್ಷ ಪದಮಪ್ಪಿ, ಈ ಕಣ್ಣಿಗೆ ನೇರವಾಗಿ ಕಂಡಾಗ ಒಂದು ಸುಖ ಆಗುದಿದೆ. ಕೆಲವೊಮ್ಮೆ ಕೇಳಿಯೇ ಎಷ್ಟು ಸುಖ ಆಗುತ್ತೆ ಅಂದ್ರೆ ಇನ್ನು ಕಂಡ್ರೆ ಎಷ್ಟು ಸುಖ ಇರಬೇಡ. ದೇವರ ಬಗ್ಗೆ ನಮ್ಗೆ ಇಷ್ಟೊತ್ತು ಕೂತ್ಕೊಂಡು ಕೇಳಿದ್ರೇನೆ ಸಂತೋಷ ಆಗುತ್ತೆ, ಇನ್ನು ಕಂಡ್ರೆ ನಮ್ಗೆ ಇನ್ನೇನು ಸಂತೋಷ ಆಗ್ಬೋದು. ಹಾಗಾಗಿ ಪುರಾಣಗಳ ಚಿಂತನೆ ಮಾಡುವಾಗ ನಮಗೆ ಆನಂದ ಆಗುವಾಗ ಅದು ಕೇವಲ ಇನ್ನು ಕೇಳಿದ್ದರ ಆನಂದ ಅಷ್ಟೇ. ಆದ್ರೆ ನಿಜವಾಗಿ ಕಾಣಬೇಕಾದ ಅನುಭವದ ಅಡುಗೆಯ ಮಾಡಿ ಅದಕ್ಕೆ ಅನುಭವಿಗಳು ನೀವೆಲ್ಲ ಕೂಡಿ ಅಂತ ದಾಸರು ಹೇಳ್ತಾರಲ್ಲ, ಆ ಅನುಭವದ ದೃಷ್ಟಿಗೆ ಸಿಕ್ಕಿದಾಗ ಭಗವಂತನ ದರ್ಶನ ಅದು ಇನ್ನೆಷ್ಟು ರುಚಿಕರ, ಅದೆನ್ನೆಷ್ಟು ಆಸಕ್ತಿಕರ ಅಂತ ಹೀಗೆ ಯೋಚಿಸಿ ಮನೆಗೆ ಬಂದಿದ್ದಾರೆ. ತಂದೆಯಾದವನು ತಕ್ಷಣ ಮಾಡಬೇಕಿದ್ದ ಎಲ್ಲ ಕರ್ಮಗಳನ್ನು ಬಲ್ಲ ಅಪ್ಪ ಮಗುವಿಗೆ ಮೊದಲು ಮಾಡುವಂಥದ್ದು ಜಾತಕರ್ಮ. ಹೊಕ್ಕಳ ಬಳ್ಳಿಯನ್ನ ಕತ್ತರಿಸುವಾಗ ಆ ಸಮಯ ಆ ಮಗುವಿನ ಹುಟ್ಟು. ಯಾಕಂದ್ರೆ ಆ ಹೊಕ್ಕಳ ಬಳ್ಳಿ ಇರುವ ತನಕ ತಾಯಿಯಿಂದಲೇ ಎಲ್ಲ ಸಪ್ಲೈ ಆಗ್ತಾ ಇರುತ್ತೆ, ಅದು ಹುಟ್ಟಲ್ಲ. ಅದು ತಾಯಿಯ ಜೊತೆಗೇ ಇದ್ದು ಅಲ್ಲಿಂದಲೇ ಆಹಾರ ಪಡೆದು ಅಲ್ಲಿಂದೇ ಉಸಿರು ಪಡೆದು ಅಲ್ಲಿಯ ಸಂಬಂಧದಿಂದಲೇ ಇರುವಂಥದ್ದು. ಹೊಕ್ಕಳ ಸಂಬಂಧ ಯಾವಾಗ ಕಳಚುತ್ತೋ ಆ ಕ್ಷಣ ಅನ್ನೋದು ಭೂಮಿಗೆ ಬಂತು ಅಂತ ಅರ್ಥ. ಹೊರಗಿನ ಗಾಳಿಯನ್ನ ಉಸಿರು ತಗೊಳುತ್ತಲ್ಲ, ಮಗು ಅಳ್ಳಿಲ್ಲ ಅಂದ್ರೆ ಎಲ್ಲರೂ ಅಳ್ಳಿಕ್ಕೆ ಶುರು ಮಾಡ್ತಾರೆ. ಅತ್ತಿತ ನಗು ಶುರುವಾಗುತ್ತೆ. ಅಂದ್ರೆ ಒಂದು ರೀತಿ ಜೀವನ ಅಳುವುದರಿಂದ
ಅಳಿಸುವ ತನಕ ಇರುವಂತದ್ದೇ ಅದರ ಗ್ಯಾಪೇ ಜೀವನ. ಅಳುತ್ತಾ ಶುರು ಮಾಡುತ್ತಾನೆ, ಸತ್ತು ಉಳಿದವರನ್ನು ಅಳಿಸ್ತಾನೆ, ಇದು ಇಷ್ಟು ಜೀವನ ಅಂತ. ಆದ್ರೆ ಇಲ್ಲಿ ಆ ಮಗುವಿನಲ್ಲಿ ಅಳುಗಿಳು ಎಂಥದೂ ಇಲ್ಲ, ಆನಂದವಾಗಿದೆ. ಅದ್ರಲ್ಲಿ ಆಗ್ಲೇ ಗೊತ್ತಾಯ್ತು ಇದು ಲೋಕೋತ್ತರವಾದ ಜೀವ ಅಂತ. ಹಾಗಾಗಿ ತಂದೆ ತಕ್ಷಣವೇ ಜಾತಕರ್ಮವನ್ನ ಮಾಡಿ ಜ್ಞಾನವನ್ನ ಲೋಕಕ್ಕೆ ಕೊಡುವುದಕ್ಕಾಗಿ ಬಂದ ಅಸುದೇವ. ಅಸುದೇವ ಅಂದ್ರೆ ಪ್ರಾಣ. ಅದ್ ನೋಡಿ ದೇವರು ಎಷ್ಟು ಚೆನ್ನಾಗಿ ಜೋಡಣೆ ಮಾಡಿ ಆ ಹೆಸರನ್ನು ಇಟ್ಟಿದ್ರೆ, ವಾ ಅಸುದೇವ. ವಾ ಅಂದ್ರೆ ಜ್ಞಾನ ಅಂತ ಅರ್ಥ. ವಾ ಗತಿ ಗಂಧನಯೋಹ ಅಂತ ಧಾತು. ಅರಿವಿಗಾಗಿ ಹುಟ್ಟಿ ಬಂದ ಪ್ರಾಣದೇವನಿಗೆ ವಾಸುದೇವ ಅನ್ನೋದು ಸರಿಯಾದ ಹೆಸರಾಯಿತು. ಇನ್ನು ವಾಸುದೇವನನ್ನ ತೋರಿಸುವ ಅಂತ ಮತ್ತೆ ಬಿಡಿಸಿ ಹೇಳಬೇಕಾಗಿಲ್ಲ. ಅಂತಹ ವಾಸುದೇವ ಅಂತ ಹೆಸರಿಟ್ಟ ಮೇಲೆ ದೇವತೆಗಳೆಲ್ಲ ತುಂಬಾ ಸಂತೋಷ ಪಟ್ಟರಂತೆ. ಈ ಹೆಸರು ಯೋಗ್ಯವಾದದ್ದು, ಸರಿಯಾದದ್ದು ಅಂತ. ಮಗುವಿಗೆ ಚೂರು ಬೆಳೆದ ನಂತರ ಹೊಟ್ಟೆ ತುಂಬಾ ಹಾಲು ಕೊಡಬೇಕಿತ್ತು. ಮನೆಯಲ್ಲಿ ಅವರಿಗೆ ಹಾಲಿಗೂ ಗತಿ ಇಲ್ಲ. ಊರ ಹಿರಿಯರು, ತುಂಬಾ ಊರಿನ ಜನರೆಲ್ಲ ಬಂದು ನಮಸ್ಕಾರ ಮಾಡ್ತಾರೆ. ಆದರೆ ಅವರಿಗೆ ವ್ಯಕ್ತಿಗತ ಆದ್ರೆ ಅವ್ರು ಯಾವತ್ತೂ ನನಗೆ ಹಸು ಇಲ್ಲ ಬೋರ್ಡ್ ಹಾಕಿ ನಿಮ್ಮ ಹಸುದಾನಕ್ಕೆ ಇಂಥ ಪುಣ್ಯ ಇದೆ, ದಯವಿಟ್ಟು ನಮ್ಗಿಲ್ಲೊಂದು ಹಸುದಾನ ಮಾಡಿ, ಮೇವು ದಾನ ಮಾಡಿ ಅಂತವ್ರು ಯಾವತ್ತೂ ಯಾರತ್ರ ಕೇಳಿದವರಲ್ಲ. ಆಶ್ಚರ್ಯ ಅಂದ್ರೆ ಒಬ್ಬ ವ್ಯಕ್ತಿ ತಾನೇ ಹುಡುಕಿಕೊಂಡು ಬಂದು ತೋಟಂತಿಲ್ಲ ಇರುವಂತ, ನೋಡಿ ಮತ್ತೊಂದು ಹೆಸರು, ತೋಟದ ಮನೆಯವರು. ಆ ಊರಿನಲ್ಲಿ ತೋಟ ಅವರ ಹತ್ರ ಒಬ್ಬರ ಹತ್ರ ಇರುತ್ತೆ, ದೊಡ್ಡ ತೋಟ ಇರುತ್ತೆ. ಆಗ ಅವರ ಹೆಸರು ತೋಟಂತಿಲ್ಲ ಇರುವಂತ. ಹಾಗೆ ಆ ತೋಟದ ಮನೆಯವರು ಈ ಮನೆಯಲ್ಲಿ ಮಗುವೊಂದು ಇದೆ, ಅದಕ್ಕೆ ಹಾಲು ಬೇಕಿದೆ ಅಂತ ಯೋಚಿಸಿ ಆ ಮನೆಗೆ ಒಂದು ಹಸುವನ್ನ ದಾನ ಮಾಡಿದ್ರು. ಅದಕ್ಕೆ ಅದು ಎಷ್ಟು ವಿಚಿತ್ರವಾದ ಫಲವನ್ನು ಕೊಟ್ಟಿತು ಅಂದ್ರೆ, ಮುಂದೆ ಆ ವ್ಯಕ್ತಿ ಹಸುವನ್ನ ಕೊಟ್ಟವ ಮತ್ತೆ ಅದೇ ಮನೆಯಲ್ಲಿ ಮಗನಾಗಿ ಹುಟ್ಟಿದ ಮೇಲೆ ಆಚಾರ್ಯರ ಶಿಷ್ಯನಾಗಿ ಮೋಕ್ಷದ ಫಲವನ್ನೇ ಪಡೆದ್ರು ಅಂತ. ದಾನಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ಮಾಡಿದ ಒಳ್ಳೆಯ ದಾನ ಇದೆಯಲ್ವಾ, ದಾನ ಒಳ್ಳೆಯದು ಅಂದ್ರೆ ಹೇಗೆ, ತುಂಬಾ ವಿವರ ಕೊಡಬೇಕಾಗುತ್ತೆ. ಅದು ಒಂದು ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ, ಅವ್ರು ನಮ್ಮನ್ನು ಯಾವಾಗ್ಲೂ ಕರೀತಾರೆ, ಅದರಿಂದಾಗಿ ನಾವು ಅವರನ್ನು ಕರೆಯದೇ ಇದ್ರೆ ತಪ್ಪಾಗುತ್ತೆ ಅಂತ ನಾವು ಕರೆದು ಕೊಡುವುದು ದಾನ ಅಲ್ಲ, ಅದು ವ್ಯವಹಾರ. ಅವರು ಮದುವೆಯಲ್ಲಿ 200 ರೂಪಾಯಿ ಕೊಟ್ಟಿದ್ರು 30 ವರ್ಷದ ಹಿಂದೆ. ಅದು ಲೆಕ್ಕದಲ್ಲಿ ಇರುತ್ತೆ, ಮನೆಯಲ್ಲಿ ಒಂದು ಚೀಟಿ ಇರುತ್ತೆ ಕೆಲವರ ಹತ್ರ. ಅವರ ಮಗಳ ಮದುವೆ ಬರುತ್ತೆ, ಬಂದಾಗ ಅವರು 200 ರೂಪಾಯಿ ಕೊಟ್ಟಿದ್ದಾರೆ, ಹೇಗಾದ್ರೂ ಮಾಡಿ ತೀರಿಸಿಬಿಡ್ಬೇಕು ಅಂತ ಮತ್ತೆ ಅದನ್ನು ಹಾಗೆ ಬರೆದಿಟ್ಕೊಂಡು ಪಾಠ ಹೊಡೆದ್ರೆ ನಮ್ಮ ಋಣ ತೀರಿತು ಅಂತ ಅದನ್ನು ವಾಪಸ್ ಕೊಟ್ಟು ಜಮ್ಮಂದ. ಅದು ದಾನ ಅಲ್ಲ. ಅಗತ್ಯ ಇದ್ದ ವಸ್ತುವನ್ನೇ ಕೊಟ್ರೆ ಅದು ದಾನ ಆಗಿದೆ. ಮತ್ತೊಂದು ದಾನದ ಮೂಲ ಅಂಶ ಏನು ಗೊತ್ತಾ, ನನ್ನ ಸ್ವಂತ ದುಡಿಮೆಯಿಂದ ತಂದದ್ದು. ಅತ್ತೆ ಸೊತ್ತನ್ನ ಅಳಿಯ ದಾನ ಮಾಡುವುದು ದಾನ ಅಲ್ಲ. ಇನ್ನೊಬ್ಬರದ್ದನ್ನು ಇಲ್ಲಿ ದಾನ ಮಾಡುವುದನ್ನು ದಾನ ಅಂತ ಹೇಳುವುದಿಲ್ಲ. ನಾನು ಕಷ್ಟಪಟ್ಟು ದುಡಿದ ನನ್ನ ಅಭಿಮಾನ ಅದರಲ್ಲಿ ಇರಬೇಕು. ನಾನು ಕಷ್ಟಪಟ್ಟಿದ್ದೇನೆ ಅಂತ ನನಗೆ ಅದರ ಬಗ್ಗೆ ಅಭಿಮಾನ ಇರಬೇಕು. ಆ ಅಭಿಮಾನವನ್ನು ತ್ಯಾಗ ಮಾಡಿ ಅವರಿಗೆ ಕೊಡಬೇಕು, ಆಗ ಅದು ದಾನ. ಅಂಥ ದಾನ ಫಲತಿ. ಮತ್ತು ಯೋಚನೆ ಇದೆ, ಕೆಲವೊಮ್ಮೆ ಅವರಿಗೆ ಪಾಪ ಎಂಥದೂ ಇಲ್ಲ, ಕೊಡೋಣ, ಅದು ದಾನ ಅಲ್ಲ, ಸಹಾಯ. ನೀವು ಯಾರಿಗಾದ್ರೂ ಕಷ್ಟದಲ್ಲಿದ್ದವರಿಗೆ ಕೊಡ್ತೀರಿ, ಮಾಡಬೇಡಿ ಹೇಳಿದ್ದಲ್ಲ ನಾನು, ಅದನ್ನು ದಾನ ಅನ್ನೋ ಹೆಸರಿನಿಂದ ಕರೀಲಿಕ್ಕಾಗಲ್ಲ. ಹೇಳಿದೆ ನಾವು ಅನಾಥಾಶ್ರಮಕ್ಕೇನೋ ಕೊಡ್ತೀವಿ, ಇನ್ನೇನು ವೃದ್ಧಾಶ್ರಮಕ್ಕೆ ಕೊಡ್ತೀವಿ, ಇನ್ನೇನು ಮನೆಯಲ್ಲಿ ಬಂದ ಎದುರುಗಡೆಗೆ ಭಿಕ್ಷೆ ಬೇಡಿದವರಿಗೆ ಕೊಡ್ತೀವಿ, ಇದು ದಾನ ಅಲ್ಲ, ಸಹಾಯ. ದಾನ ಅಂದ್ರೆ ಈ ಕೆಲವರದು ಇನ್ನು ಮಾತುಗಳು ಇರ್ತವೆ, ಎಲ್ಲ ಉಂಟು ಅವ್ರ ಹತ್ರ, ಅವ್ರಿಗೆ ಯಾಕೆ ಮತ್ತೆ ಕೊಡ್ಬೇಕು. ಹಾಗಾಗಿ ನಾವು ಕೊಡ್ಬೇಕಾದ್ರೆ ಯೋಚಿಸಬೇಕಾದದ್ದು ಅವ್ರ ಹತ್ರ ಏನಿದೆ ಏನಿಲ್ಲ ಅಲ್ಲ. ಅಂದ್ರೆ ಹೊರಗಿನಿಂದ ವಸ್ತುಗಳು ಅವರಿಗೆ ತಿಳುವಳಿಕೆ ಇದೆಯೋ ಇಲ್ವೋ, ಅವರು ಎಷ್ಟು ವೈರಾಗ್ಯ ಯುಕ್ತರಾದ ಬದುಕನ್ನು, ವಿರಕ್ತ ಬದುಕನ್ನು ನಡೆಸ್ತಾ ಇದ್ದಾರೆ ಅಂದ್ರೆ, ಜ್ಞಾನಿಗಳಾಗಿದ್ದಾರೆ ಅಂದ್ರೆ, ಅವರಿಗೆ ನೀವು ಎಷ್ಟೇ ಕೊಟ್ಟರು ಕೂಡ ಅವ್ರ ಹತ್ರ ಈಗಾಗಲೇ ಅಂತ ಧೈರ್ಯ ಇದ್ರೂ ಕೂಡ ನೀವು ಕೊಟ್ಟದ್ದು ಅವರಿಗೆ ಅವ್ರ ಹತ್ರ ಉಂಟಲ್ಲ, ಅವ್ರು ಯಾಕೆ ಕೊಡ್ಬೇಕು ನೀವು ಯೋಚಿಸ್ಬೇಕಾದ ಅಗತ್ಯ ಇಲ್ಲ. ಅವರು ತಿಳಿವಳಿಕೆ ಉಳ್ಳವರ, ಭಗವಂತನ ಅನನ್ಯ ಭಕ್ತರ, ಅವರಿಗೆ ಒಳ್ಳೆಯ ವೈರಾಗ್ಯ ಇದೆಯಾ, ಅವ್ರು ಏನಾದ್ರೂ ಮಾಡ್ಲಿ, ನಿಮ್ಗ ಕೊಡೋ ತನಕ ಬೇಕಾದ್ರೂ ಯೋಚನೆ ಮಾಡಿ, ಕೊಡ್ಬೋದು ಬೇಡವೋ, ಜ್ಞಾನಿಗಳು ಅಲ್ವೋ 100 ಯೋಚನೆ ಮಾಡಿ, ಕೊಟ್ಟ ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಹಾಗೆ ಯೋಗ್ಯರಿಗೆ ಕೊಟ್ಟಾಗ ಅದು ಧ್ರುವಂ ಫಲತಿ. ಅದಕ್ಕೆ ಹೇಳಿದೆ ಪಾತ್ರ ಗುಣ ಅನುಕೂಲ್ಯ. ಪಾತ್ರರು ಅಂತಂದ್ರೆ ಯೋಗ್ಯರು, ಜ್ಞಾನದಿಂದ ಯೋಗ್ಯರು, ಭಕ್ತಿಯಿಂದ ಯೋಗ್ಯರು ಅಂತಾದಾಗ, ಅಲ್ಲಿ ಅವರಲ್ಲಿ ಗುಣ ಇದೆ ಅಂತಾದಾಗ ನಾವು ಕೊಟ್ಟ ಮೇಲೆ 1 ವಾರ ಆದ್ಮೇಲೆ ನೆನಪಾಗುತ್ತೆ, ಕೊಡದೇ ಇದ್ರೆ ಚೆನ್ನಾಗಿತ್ತು, ಈಗ ಬೇಕಿತ್ತು, ಇನ್ನೇನೋ ಒಂದು ಕಾರ್ಯಕ್ಕೆ ಬೇಕಾಗುತ್ತೆ. ದಾಬಳಿ ಮನೇಲಿ 2 ಕೊಟ್ಬಿಟ್ಟ,
ಆಮೇಲೆ ಮನೆಯಲ್ಲಿ ಯಾರೋ ಅಳಿಯರು ಬಂದ್ರು, ನಮ್ಗೊಂದು ದಾಳಿ ಇದ್ರೆ ಕೊಡಿ. ಅಯ್ಯೋ ನೀವು ಈಗ ಕೇಳಿದ್ರೆ ನಾನು ಮೊನ್ನೆ ತಾನೇ ಅವ್ರಿಗೆ ಕೊಟ್ಬಿಟ್ಟೆ, ನೀವು ಅವ್ನು 1-2 ವಾರ ಮೊದಲೇ ಕೇಳಿದ್ರೆ ನಾನು ನಿಮ್ಗೆ ತೆಗೆದಿರ್ತೀನಿ. ಸುಮ್ಮನೆ ಅವ್ರಿಗೆ ಕೊಟ್ಟೆ, ಅವ್ರಿಗೆ ಏನ್ ಮಾಡ್ತಾರೋ ಅದನ್ನ ವೇಸ್ಟ್ ಮಾಡಿ. ಇನ್ನು ಕೆಲವ್ರದ್ದು ಒಂದು ಕುತೂಹಲ ಇರುತ್ತೆ, ಕೊಟ್ಟಾದ್ಮೇಲೆ ನಾವು ಕೊಟ್ಟದ್ದು ಉಪಯೋಗಕ್ಕೆ ಬರ್ತಿದ್ಯಾ, ತಗೊಂಡಿದ್ದೀರಾ, ಚೆನ್ನಾಗಿದ್ಯಾ, ಅದನ್ನ ಹಾಗೆ ಯೂಸ್ ಮಾಡ್ತಾ ಇದ್ರೆ ಸುಮ್ಮನೆ ಮನೇಲಿ ಇಟ್ಬಿಟ್ಟಿದ್ದೀರಾ ಅಂತ ವಿಚಾರಣೆ ಬೇಡ, ಅದು ಮಾಡುವ ಅಗತ್ಯ ಇಲ್ಲ ನಮಗೆ. ಹಾಗೆ ಒಂದು ದಾನ ಅಂತ ಬಂದಾಗ ಒಳ್ಳೆಯ ಕಾಲದಲ್ಲಿ ಕೊಡುವಂಥದ್ದು, ಒಳ್ಳೆಯ ವ್ಯಕ್ತಿಗೆ ಕೊಡುವಂಥದ್ದು, ಒಳ್ಳೆಯ ವಸ್ತುವನ್ನು ಕೊಡುವಂಥದ್ದು. ನಮ್ಮನೇಲಿ ಕೆಲವೊಂದು ಸರ್ತಿ ಈ ಕೋಣೆಗಳು ತುಂಬಿ ಬಿಟ್ಟಿರ್ತಾರೆ, ಅದು ಎಕ್ಸ್ಟ್ರಾ ಆಯ್ತು ಅಂತ ಯಾರಿಗಾದ್ರೂ ಕೊಟ್ಬಿಡೋಣ ಅಂತ, ಪಾಪ ಸಾಯ್ಲಿ ಅಂತ ಕೊಟ್ಟೆ ಅಂತ. ಹಾಗೆ ಕೊಟ್ಟೆ ಏನು ಉಪಯೋಗ ಇಲ್ಲ. ಯಾವುದೇ ವಸ್ತುವನ್ನು ನಮಗೆ ಭಾರ ಆಯ್ತು ಅಂತ ಕೊಡುದಲ್ಲ. ಈಗ ಹಸುವಿಗೆ ಗೋಗ್ರಾಸ ಕೊಡುದು ಅಂದ್ರೆ ಹಣ್ಣು ಕೊಡಬೇಕು ಅಂತ ನಾವು ಭಾರಿ ಅಪೇಕ್ಷೆ ಪಡ್ತೇವೆ, ಅದು ನಾವು ತಿನ್ಲಿಕ್ಕೆ ಆಗುದಿಲ್ಲ ಅಂತ ಆದ್ಮೇಲೆ ಕೊಡುದು. ಹಾಗೆ ಕೊಡಬಾರದು. ನಾವು ತಿನ್ಲಿಕ್ಕೆ ಯೋಗ್ಯವಾದದ್ದನ್ನೇ ದೇವರಿಗೂ ಕೊಡಬೇಕು, ನಾವು ತಿನ್ಲಿಕ್ಕೆ ಆಗುವುದನ್ನೇ ಹಸುಗಳಿಗೂ ಕೊಡಬೇಕು, ನಾವು ತಿನ್ಲಿಕ್ಕೆ ಉಪಯೋಗಿಸ್ಲಿಕ್ಕೆ ಆಗುವಂತದ್ದನ್ನೇ ಒಬ್ಬ ವ್ಯಕ್ತಿಗೆ ಊಟ ಮಾಡಿ ಊಟಕ್ಕೆ ಹಾಕಿ ಬಡಿಸ್ಬೇಕು. ಅದು ದೇವರಿಗೆ ಕೆಲವೊಂದು ಸರ್ತಿ ಸಿಗಡಿಯಲ್ಲಿ ಕರಟಿ ಹೋಗಿರುತ್ತೆ, ಅದು ಕೆಳಗಡೆ ಇದ್ದಿಲು, ಮಧ್ಯದಲ್ಲಿ ಒಂದು ಗಂಜಿ, ಮೇಲ್ಗಡೆ ಅಂತರಾಕ್ಷತೆ ಅಂತ. ಅದು ನಮ್ಗಲ್ಲ, ವಾಪಸ್ ಅದನ್ನು ಎಸೆಯುದು. ನಮಗೆ ಮತ್ತೆ ಚೆನ್ನಾಗಿ ಕುಕ್ಕರಲ್ಲಿ ಬೇಯಿಸಿದ ಪದಾರ್ಥ ನಾವು ಆಮೇಲೆ ಊಟ ಮಾಡುದು. ದೇವರಿಗೆ ಹಾಗೆ ನಮ್ಗೆ ಹೀಗೆ ಅಂತ ಮಾಡಿದ್ರೆ ಅದು ಕಳ್ಳ ಅಂತಾರೆ. ಯೋ ಭುಂಕ್ತೆ ಸ್ಥೇನೆಯೇವ ಸಹ. ಅದರಿಂದಾಗಿ ದೇವರಿಗೋಸ್ಕರ ನಾವು ಮಾಡುವಂತಹ ಯಜ್ಞವೋ, ಕಾರ್ಯವೋ, ದಾನವೋ, ವಸ್ತುವೋ, ಇದೆಲ್ಲವೂ ಕೂಡ ನಾವು ಹೇಗೆ ಬಳಸ್ತೇವೋ ಹಾಗೆ ಇನ್ನೊಬ್ಬರಿಗೆ ಕೊಡುವಂತೆ ಇರಬೇಕು, ಅದು ಫಲಿಸತ್ತೆ ಅಂತ. ಆಚಾರ್ಯರ ತಂದೆಗೆ ಈ ಮಗುವಿನ ಆಟೋಟಗಳಲ್ಲಿ ಸಮಯ ಹೋದದ್ದೇ ಗೊತ್ತಾಗ್ತಿರ್ಲಿಲ್ಲ. ತುಂಬಾ ಅತ್ಯಂತ ಪ್ರೀತಿಯಿಂದ ಎಲ್ಲರನ್ನೂ ಅದು ಮಾತಾಡಿಸ್ತಿತ್ತು, ಎಲ್ಲರನ್ನೂ ನೋಡಿ ನಗುತ್ತಾ ಇತ್ತು. ಮಗು ಹಾಗೇನೆ ಬಿಡಿ. ಭಾಗವತದಲ್ಲಿ 24 ಗುರುಗಳನ್ನು ಹೇಳುವಾಗ ಅದರಲ್ಲಿ ಆ ಅವಧೂತ ಮಗು ಅನ್ನೋದನ್ನ ನನಗೆ ಗುರು ಅಂತ ಹೇಳ್ತಾನೆ. ಯಾಕೆಂದ್ರೆ ಅದರ ನಿಷ್ಕಲ್ಮಶವಾದ ನಗುವೇ ಕಾರಣ ಅಂತ. ಏನ್ ಕಂಡು ನಗ್ತಾ ಇರುತ್ತೆ. ಈ ದೊಡ್ಡವರೇ ಆಮೇಲೆ ಮಗುವಿನ ತಲೆ ಹಾಳು ಮಾಡುದು. ಅವರು ಶತ್ರುಗಳು, ಈ ಪಕ್ಕದ ಮನೆಯವರು ಒಳ್ಳೆಯವರಲ್ಲ, ಇವ್ರು ಕೆಟ್ಟವರು, ಅದರ ಚರ್ಮ ತಲೆ ದಪ್ಪ ಮಾಡಿ ಎಲ್ಲ ತಲೆ ಹಾಳು ಮಾಡಿ ಬಿಡ್ತೇವೆ ನಾವು ದೊಡ್ಡವರು ಸೇರಿ. ಆದ್ರೆ ಮಗುವಿಗೆ ಎಲ್ಲವೂ ಹೊಸತು ಅಂತ ಗೊತ್ತಾದಾಗ ಅದನ್ನ ನಿರ್ಮಲವಾಗಿ ಸ್ವೀಕರಿಸುವ ಯೋಚನೆ ಇರುತ್ತೆ. ಹಾಗೆ ಈ ಮಗುವಿನ ನಿರ್ಮಲವಾದ ನಗು, ಅದರ ಎಲ್ಲ ಆಟೋಟಗಳು ಇಡೀ ಊರಿನವರಿಗೆ, ಕೃಷ್ಣನ ಬದುಕು ಹೇಗೆ ಅತ್ಯಂತ ರಂಜನೀಯವಾಗಿತ್ತೋ, ಇಡೀ ಊರಿನವರಿಗೆ ಆ ಮಗುವನ್ನು ನೋಡಿ ಬರಬೇಕು ಅಂತ ಆಸಕ್ತಿ ಹುಟ್ಟಿತ್ತೋ, ಹಾಗೆ ಈ ಮಗುವಿನ ಬಗ್ಗೆ ಅತ್ಯಂತ ಆಸಕ್ತಿ ಬೆಳೆಯಿತು. ಉತ್ಸವಕ್ಕೆ ಗುರು ಈ ಅಲ್ಲಿಯ ಪ್ರಸಾದ ಅಲ್ವಾ, ಆ ಮಗುವನ್ನ ಕರ್ಕೊಂಡು ಹೋಗಬೇಕು ಅಂತ ಅವರ ಮನಸ್ಸಿನಲ್ಲಿ ಬಂತು. ಸುಮಾರು 3 ತಿಂಗಳ ಮಗು ಅನಂತಾಸನದಲ್ಲಿ ರಾತ್ರಿ ಎಲ್ಲ ಉತ್ಸವ ಮುಗಿಯುವಾಗ ಸುಮಾರು 12 ದಾಟತ್ತೆ. ಈಗೆಲ್ಲ 9 ಅಷ್ಟೊತ್ತಿಗೆ ಮಾಡಿದ್ರೆ ಅಲ್ಲಿ ಆ ದೇವರು ಬರುವವನು, ದೀಪ ಹಿಡಿಯೋನು, ಜಾಗಟೆ ಬಡಿಯೋನು, ಕೊನೆಗೆ ಅಲ್ಲಿ ತಂತ್ರಿಗಳು ಅಂತ ಒಬ್ರು ಇರ್ತಾರೋ, ಎದುರುಗಡೆ ಎಲ್ಲ ಹಾಕ್ಲಿಕ್ಬೇಕಾದ್ರು ಅವರೇ 4 ಜನ ಇರ್ತಾರೆ, ಉಳಿದವರು ಯಾರು ಇರಲ್ಲ. ಇದನ್ನ ನಾನು ಸ್ವತಃ ನೋಡಿ ಅನುಭವಿಸಿದ್ದಕ್ಕೆ ಹೇಳ್ತಾ ಇದ್ದೇನೆ. ಅಷ್ಟೊತ್ತಿಗೆ ಯಾರು ಇಲ್ಲ, ಅವರೆಲ್ಲ ಗಡದ್ದು ಅಲ್ಲಿ ಒಂದು ದೇವರು ಉತ್ಸವಕ್ಕೆ ಹೊರಡುದು ಅಂತ ಇರುತ್ತೆ, ಅಲ್ಲೊಂದು ಫಲಾಹಾರ ಇರುತ್ತೆ. ಫಲಾಹಾರ ಮಾಡಿದ್ರು 8 ಗಂಟೆ ಎಲ್ಲ ಕಳಿಸ್ಕೊಂಡ್ರು. ಇಡೀ ಊರೆಲ್ಲ ಸುತ್ತಿ ಉತ್ಸವ ಮುಗಿಸಿ ದೇವರು ವಾಪಸ್ ಬರುವಾಗ ಇವರೇ 4 ಜನ. ಇನ್ನೊಬ್ಬ ಇದ್ರೆ ಅವ್ನು ಮಲಗಿರ್ತಾನೆ, ಅವನನ್ನು ಎಬ್ಬಿಸಿ ಬೀಗ ಹಾಕಿಸ್ಕೊಂಡು ವಾಪಸ್ ಹೋಗ್ಬೇಕು. ಅಂದ್ರೆ ನನಗೆ ಉತ್ಸವ ಒಂದು ಎಷ್ಟು ದೊಡ್ಡ ಜೀವನದ ಭಾಗ್ಯ ಅಂತ ಅನ್ನೋದ್ರ ಕಲ್ಪನೆ ಇಲ್ಲ. ಆದ್ರೆ ಆ ಕಾಲದಲ್ಲಿ ರಾತ್ರಿ ಇಡೀ ಜನ ಇರ್ತಿದ್ರು. ನಾವು ಈ ಟಿವಿ ಅಥವಾ ಈ ನಮ್ಮ ಯಂತ್ರದ ಯುಗಗಳು ಬರುವ ಮುನ್ನವೂ ನಾವೆಲ್ಲ ವಾಪಸ್ ಬರುವಾಗ ರಾತ್ರಿ 12 ಗಂಟೆ ಕೃಷ್ಣನ ಉತ್ಸವ ಮುಗಿಸಿ ಬರುವಾಗ ಈಗಲೂ ಒಂದು ಉಳಿದಿದೆ. ಅದೇನು ಅಂದ್ರೆ ಪರ್ಯಾಯದ ಸಂದರ್ಭದಲ್ಲಿ ಅದು ಹೊರಡಬೇಕಾದದ್ದೇ ಬೆಳಿಗ್ಗೆ 2 ಗಂಟೆಗೆ, ಆದ್ರಿಂದ ಅಷ್ಟೊತ್ತಿಗೆ ಜನ ಇರ್ತಾರೆ. ಇಲ್ಲಾಂದ್ರೆ ರಾತ್ರಿ ನಿದ್ದೆ ಇಲ್ಲ. ಹಿಂದಿನ ದಿವಸದ ಉತ್ಸವಗಳೆಲ್ಲ ಮುಗಿಯುವಾಗ 12 ಗಂಟೆ, ಆಮೇಲೆ 1 ಗಂಟೆ ಆಚೆ ಈಚೆ ಆ ಜನರ ಮಧ್ಯದಲ್ಲಿ ತಿರುಗಿ ಜಾತ್ರೆ ಎಲ್ಲ ಮುಗಿಸಿ ಹೊರಗೆ ಬರುವಾಗ ಮತ್ತೆ 2 ಗಂಟೆ ಆಗಿರುತ್ತೆ. ಮತ್ತೆ ವಾಪಸ್ ಆಮೇಲೆ ಮಧ್ಯ ಸರೋವರದಲ್ಲಿ ಮುಳುಗಿ ಸ್ನಾನ ಮಾಡಿ ಅಲ್ಲೇ ಎಲ್ಲ ಬೆಳಗಿನ ದರ್ಬಾರ್ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿದ್ರೆ ಮಧ್ಯಾಹ್ನ ಕೃಷ್ಣನ ರಥೋತ್ಸವ ಮುಗಿಸಿ ವಾಪಸ್ ಬಂದ್ಮೇಲೆ ಮನೆಗೆ ಬರುದು. ಹೀಗೆ ಒಂದ್ಸರ್ತಿ ಬಂದ್ರೆ ಅಲ್ಲೇ ರಾತ್ರಿ ವಾಪಸ್ ಬರುದು ಅಂತಿದ್ರೆ ಮಧ್ಯದಲ್ಲಿ ಯಾರನ್ನಾದ್ರೂ ಕರ್ಕೊಂಡು ಹೋಗುದು, ಇನ್ನೇನಾದ್ರೂ ಕೆಲವೊಮ್ಮೆ ಬರ್ಬೇಕಾಗ್ತಿತ್ತು. ಯಾಕಂದ್ರೆ ಹಸುಗಳಿದ್ರೆ ಕರಿಯದೆ ಬಿಡ್ಲಿಕ್ಕಿಲ್ಲ, ಮೇವು ಹಾಕದೆ ಬಿಡ್ಲಿಕ್ಕಿಲ್ಲ, ಆಗ ಬಂದು ಹೋಗ್ಬೇಕಾಗ್ತಿತ್ತು. ಅಂತಹ ಒಂದು ಉತ್ಸವದ ದಿನ ನಡಿಲ್ಲಾಯರು, ಅವರ ಹೆಂಡತಿ, ಮಗು ಮತ್ತೆ ಅವರ ಪರಿವಾರದ ಇನ್ನು ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿ ದಾರಿಯಲ್ಲಿ ಬರುವಾಗ, ನೀವು ಇವತ್ತು ಪಾಜಕದ ಮತ್ತು ಉಡುಪಿಯ ಮಧ್ಯ ಭಾಗದಲ್ಲಿ ಈ ಹೈವೇಲಲ್ಲ ಇನ್ನೊಂದು ದಾರಿ ಇದೆ, ಅಲೆಯೂರಿನ ದಾರಿಯಲ್ಲಿ ಒಳಗಿನಿಂದ ಬರುವಾಗ ಕಲ್ಮಂಜೆ ಅಂತ ಒಂದು ಜಾಗ ಇದೆ. ಅದರ ಹತ್ತಿರದಲ್ಲಿ ಒಂದು
ಆ ಸ್ಥಳ ಇದೆ ಇವತ್ತಿಗೂ ಅಲ್ಲಿ. ಆ ಸ್ಥಳದ ಹೆಸರು ಮರ್ತೇನೆ ನಾನು. ಅದು ಆಚಾರ್ಯರು ಆ ದಾರಿಯಲ್ಲಿ ಬರುವಾಗ ಅದು ಸುಮಾರು 2 ಗಂಟೆ ಅದು. ಈ ಮಧ್ಯ ರಾತ್ರಿ ಸುಮಾರು 11:30 3:00 ತನಕ ಮನುಷ್ಯ ಓಡಾಡಬಾರದು. ಅದು ಈ ರಕ್ಷೋಗಣಗಳಿಗೆ, ಭೂತಗಳಿಗೆ, ಪ್ರೇತಗಳಿಗೆ, ಪಿಶಾಚಗಳಿಗೆ ಅಂತ ಮೀಸಲಾದ ಸಮಯ. ಅವುಗಳ ಓಡಾಟದ ಸಮಯ ಆಗ. ನಮ್ಮಲ್ಲೀಗ ಮನುಷ್ಯರು ಅದೇ ಹೊತ್ತಿಗೆ ಓಡಾಡ್ತಿರ್ತಾರೆ, ಅದು ಸ್ವಲ್ಪ ವೇಷ ಬದಲಿಸ್ಕೊಂಡು ಬಂದ ಹಾಗೆ. ಆದ್ರೆ ಆ ಕಾಲದಲ್ಲಿ ಹಾಗೆ ಬಂದಾಗ ಮಧ್ಯದಲ್ಲಿ ಒಂದು ಭೂತ ಇದ್ದಕ್ಕಿದ್ದಂತೆ ಅದೇ ಗುಂಪಿನಲ್ಲಿ ಒಬ್ಬನ ಶರೀರವನ್ನ ಪ್ರವೇಶಿಸಿ ನೆತ್ತರು ಕಾರುವಂತೆ ಮಾಡಿತ್ತು. ನೆತ್ತರು ಕಾರುವಂತೆ ಮಾಡಿದಾಗ ಎಲ್ಲರೂ ಗಾಬರಿಯಾದರು. ಸಾಮಾನ್ಯವಾಗಿ ಅವುಗಳು ಏನ್ ಮಾಡ್ತಾರೆ ಅಂದ್ರೆ ಭೂತಗಳು ಅತ್ಯಂತ ದುರ್ಬಲವಾದ ಎಳೆ ವಯಸ್ಸಿನ ಶರೀರವನ್ನು ಪ್ರವೇಶ ಮಾಡಿತ್ತು. ಅದಕ್ಕೆ ಬಹಳ ಬೇಗ ಅದರೊಳಗೆ ನುಗ್ಲಿಕ್ಕಾಗತ್ತೆ. ಆಗ ಒಬ್ಬ ಹೇಳಿದ, ಅಯ್ಯೋ, ಇಷ್ಟು ಜನರಲ್ಲಿ ಮಗುವಿಗೆ ಏನು ಮಾಡದೆ ಯಾರೋ ಒಬ್ಬನನ್ನು ಹಿಡ್ಕೊಂಡು ಬಿಟ್ಟಿದೆಯಲ್ವಾ ಅಂತ ಅವನು ಆತಂಕ ವ್ಯಕ್ತಪಡಿಸಿದ. ಮಗುವಿಗೆ ಏನಾಗ್ಲಿಲ್ಲಲ್ವ, ಆಶ್ಚರ್ಯ ಅಂತ. ಆಗ ತಕ್ಷಣ ನೆತ್ತರು ಕಾರಿದ ಮನುಷ್ಯನಲ್ಲೇ ಸೇರಿದ ಆ ಭೂತ ಹೇಳುತ್ತೆ, ಇಡೀ ಜಗತ್ತನ್ನ ಕಾಪಾಡುವ ಮಗುವೊಂದು ನಿಮ್ಮ ಮಡಿಲಲ್ಲಿ ಇರುವುದರಿಂದ ನೀವೆಲ್ಲರೂ ಬಚಾವಾಗಿದ್ದೀರಿ. ಇಲ್ಲ ಅಂದ್ರೆ ನಿಮ್ಮಿಷ್ಟೂ ಜನರನ್ನು ನಾನು ಸ್ವಾಹ ತಗೊಳ್ತಿದ್ದೆ, ಯಾಕೆಂದ್ರೆ ಇದು ನನ್ನ ಕಾಲ. ನನ್ನ ಸಮಯಕ್ಕೆ ನೀವು ಎಷ್ಟು ಬಲಿಷ್ಠರಾಗಿದ್ರು ನಿಮ್ಮ ಎಲ್ಲ ಬಲವನ್ನು ನುಂಗುವ ಶಕ್ತಿ ನನಗೆ ಈ ಕಾಲದಲ್ಲಿ ಇದೆ. ಆದ್ರೆ ನೀವೆಲ್ಲ ಬದುಕಿ ಉಳಿದದ್ದು ಈ ಮಗುವಿನ ನೆರವಿನಿಂದ ಅಂತ ಆ ಭೂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತೆ. ಆ ಜಾಗದಲ್ಲಿ ಇವತ್ತಿಗೂ ಅದೇನೋ ಭೂತದ ಕೊಟ್ಟೆ ಅಂತ ಇದೆ ಅಲ್ಲಿ. ಆ ಜಾಗದಲ್ಲಿ ಇವತ್ತಿಗೂ ಭೂತ ಬಿಡಿಸುವ ಕಾರ್ಯ ಮಾಡ್ತಾರೆ. ಅಲ್ಲಿ ಬಂದು ನಮಸ್ಕಾರ ಮಾಡಿ ಅಲ್ಲಿ ಏನೊಂದು ಸೇವೆ ಕೊಟ್ಟರೆ ಹಿಡಿದಿದ್ರೆ ಹಿಡಿಯತ್ತೆ, ಅವ್ರಿಗೆ ಗೊತ್ತಾಗುತ್ತೆ ಅದು ಭೂತ ಹಿಡಿದ, ಅದರ ವರ್ತನೆಗಳೇ ಬೇರೆ ಇರುತ್ತೆ. ಆ ಭೂತವನ್ನು ಬಿಡಿಸುವ ಸ್ಥಳವಾಗಿ ಇವತ್ತಿಗೂ ಆಚಾರ್ಯರ ಅಲ್ಲಿ ನೆಲೆ ನಿಂತ ಒಂದು ಸಾಕ್ಷಿ ನಮ್ಗೆ ಸಿಗುತ್ತೆ. ಹೀಗೆ ಅವರು ಅವತ್ತು ರಾತ್ರಿ ವಾಪಸ್ ಮನೆಗೆ ಬಂದಿದ್ದಾರೆ. ಮಗುವಿನ ಜೊತೆಗೆ ಯಾವಾಗಲೂ ತಾಯಿ, ಮನೆಯ ಹಸುವಿನ ಒಂದು ಆರೈಕೆ ಬಿಟ್ರೆ ಉಳಿದಿದ್ದೆಲ್ಲ ಮಗುವಿನ ಜೊತೆಗೆ ನಿದ್ದೆ. ಅದು ಮಗು ಮಾಡಿದಾಗ ನಾವು ನಿದ್ದೆ ಮಾಡ್ಬೇಕು, ಅದು ಬಿಟ್ರೆ ಬೇರೆ ಸಮಯದಲ್ಲಿ ನಿದ್ದೆ ಇಲ್ಲ. ಆದ್ರೆ ಈ ಮಗುವಿನದ್ದು ಅಷ್ಟೆಲ್ಲ ಕಿರಿಕಿರಿ ಕಿತಾಪತಿಗಳಲ್ಲಿ ಯಾರು ಇರಲಿಲ್ಲ. ಆದ್ರೆ ಆ ಆಟದ ಓಟದ ಕ್ರಿಯೆಯಲ್ಲೇ ಅವಳಿಗೆ ಇಡೀ ದಿನ ಕಳೆದು ಹೋಗ್ತಿತ್ತು. ಒಲ್ಲದ ಮನಸ್ಸಿನಿಂದ ಒಂದು ದಿವಸ ಅನಿವಾರ್ಯವಾಗಿ, ಹಿಂದೆ ಎಲ್ಲ ಹೇಗೆ ಅಂದ್ರೆ ನಿಮ್ಮ ಮನೆಯಲ್ಲಿ ಒಂದು ಊರಿನಲ್ಲಿ ಮದುವೆ ಇದೆ ಅಂದ್ರೆ ಒಂದು 10 ದಿವಸಕ್ಕಿಂತ ಪೂರ್ವದಲ್ಲೇ ಆ ಪರಿಸರದ 16-16 ಮನೆಗಳ ಎಲ್ಲ ಜನ ನಿಮ್ಮ ಮನೆಯಲ್ಲಿ ಸೇರ್ತಾರೆ. ಸೇರಿ ಅಕ್ಕಿ ಶುದ್ಧಿ ಮಾಡುವುದು, ನೆಲ ಸಾರಿಸಿ ತೋರಣಗಳನ್ನೆಲ್ಲ ಕಟ್ಟಿ ತಯಾರು ಮಾಡುವುದು, ಮದುವೆಗೆ ಏನೆಲ್ಲ ಸಿದ್ಧತೆ ಬೇಕು, ಯಾವುದು ಅಂಗಡಿಯಿಂದ ತರುವ ಕಾರ್ಯಕ್ರಮ ಇಲ್ಲ. ಯಾವುದೋ ಸ್ಟೋರಿಗೆ ಒಂದು ಬಿಲ್ ಕಳಿಸ್ಬಿಡಿ ಮನೆಗೆ ಅಂತ ಹೇಳುವ ಕಾರ್ಯಕ್ರಮ ಇಲ್ಲ. ಪ್ರತಿಯೊಂದು ನೀವು ಯಾವ್ದು ಇವತ್ತು ಇದೆಲ್ಲ ಅಂಗಡಿಯಲ್ಲಿ ಇದೆಲ್ಲ ಮನೆಯಲ್ಲಿ ಮಾಡ್ಲಿಕ್ಕೆ ಆಗುತ್ತಾ ಅಂತ ಏನ್ ಅನ್ಕೋತಿರೋ ಅಷ್ಟನ್ನೂ ಕೂಡ ಮನೆಯಲ್ಲೇ ತಯಾರು ಮಾಡಿ ಸಿದ್ಧಗೊಳಿಸಿ, ಅದು ಹೇಗೆ ಅಂದ್ರೆ ಈಗ ಇವ್ರ ಮನೆಯಲ್ಲಿ ಈ ತಿಂಗಳಲ್ಲಾದ್ರೆ ಪಕ್ಕದ ಮನೆಯಲ್ಲಿ ಆದ್ರೆ ಇವರೆಲ್ಲ ಮತ್ತೆ ಅಲ್ಲಿಗೆ ಹೋಗ್ತಾರೆ. ಬರೀ 4 ದಿವಸ ಗಬ್ಬೆಬ್ಬಿಸಿ ಬರುದಲ್ಲ, ವಾಪಸ್ಸು ಆ ಮನೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಶುರುವಾಗುವ ಮನೆ ಹೇಗೆ ಒಪ್ಪ ಓರಣವಾಗಿತ್ತೋ, ಮದುವೆ ಮುಗಿದ ಮೇಲೆ ಮತ್ತೆ ಎಲ್ಲ ಕ್ಲೀನ್ ಮಾಡಿ ಚಪ್ಪರ ಎಲ್ಲ ತೆಗೆದು ಅದನ್ನು ಮತ್ತೆ ಮಡಚಿಟ್ಟು ವಾಪಸ್ಸು ಮನೆಯ ಪಾತ್ರೆಗಳೆಲ್ಲ ಎಲ್ಲೆಲ್ಲೋ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಉಪಯೋಗ ಆಗೋದು ಏನಿಲ್ಲ ಅಂತ ಗೊತ್ತಾಗದ ಸ್ಥಿತಿಯಲ್ಲಿ ಇದ್ದಾಗ ಅದನ್ನೆಲ್ಲ ತೊಳೆದು ಮತ್ತೆ ಮೊದಲಿನ ಸ್ಥಾನಕ್ಕೆ ಸೇರಿಸಿದ ಮೇಲೆ ಅವತ್ತು ಅವರ ಕಾರ್ಯಕ್ರಮ ಮುಗೀತು. ಒಂದು ಖರ್ಚಿಲ್ಲ, ಒಂದು ಯಾರು ಬರ್ಲಿಲ್ಲ, ಬರ್ತಾರೆ, ವ್ಯವಸ್ಥಾಪಕರು ಯಾರು ಪ್ರಶ್ನೆ ಇಲ್ಲ, ಇವೆಂಟ್ ಮ್ಯಾನೇಜರ್ ಅನ್ನೋ ಕಲ್ಪನೆ ಇಲ್ಲ, ಎಲ್ಲ ಇವರೇ ನಮ್ಮವರೇ, ನಾವೇ ಪರಸ್ಪರ ಸಹಾಯ ಮಾಡ್ಬೋದು. ಇದು ಕೇವಲ ಒಂದು 10 ಜನದ ಕಾರ್ಯಕ್ರಮ ಅಲ್ಲರಿ, ಒಂದು ಉತ್ಸವ ನಡೆಯುತ್ತದೆ, ಒಂದು 50,000 ಜನ ಸೇರ್ತಾರೆ ಅಂದ್ರು ಆ ಉತ್ಸವಕ್ಕೆ ಊರ್ನವರೇ ಸೇರಿಸಿ ಅಷ್ಟು ದೊಡ್ಡ ಚಪ್ಪರ ಹಾಕ್ತಾರೆ, ಅಷ್ಟು ಅಡಿಗೆಗೆ ಸಾಮಗ್ರಿಗಳನ್ನು ಒದಗಿಸ್ತಾರೆ. ಇವಾಗ್ಲೂ ಅದೆಲ್ಲ ಹೊರೆ ಕಾಣಿಕೆ ಬರುವುದು ಅಂತಿದೆ. ಆ ಹೊರೆ ಕಾಣಿಕೆ ಬಂದ್ರೆ ಆ ಇಡೀ ಅಷ್ಟು ಜನರ ಉತ್ಸವಕ್ಕೆ ಬೇಕಿರುವ ತರಕಾರಿ, ಧಾನ್ಯ, ಮಸಾಲೆ ಪದಾರ್ಥಗಳು, ಉಪ್ಪು, ತುಪ್ಪ, ಬೆಣ್ಣೆ ಅಥವಾ ತೆಂಗಿನಕಾಯಿ ಇಷ್ಟು ಕೂಡ ತಂದು ಹಾಕ್ತಾರೆ. ಸ್ವತಃ ಅವರೇ ಸೇರಿಕೊಂಡು ದೇವಸ್ಥಾನದ ಜೀರ್ಣದ ಕಾರ್ಯಕ್ಕೆ ಆಗಿ ಉದ್ಧಾರ ಮಾಡುವಂತದ್ದಿದ್ರೆ ಊರ್ನವರೇ ಸೇರಿ ಇಡೀ ದೇವಸ್ಥಾನ ಕಟ್ಟಿ ಬಿಡ್ತಾರೆ. ಕಟ್ಟಿದ ಮೇಲೆ ಅವತ್ತು ಬ್ರಹ್ಮ ಕಲಶ ಅಂತ ಮಾಡಿ ಆ 12 ವರ್ಷದ ಏನ್ ಕಾರ್ಯಕ್ರಮ ಇತ್ತು ಅದಕ್ಕೆ ಸಂಬಂಧಪಟ್ಟವರು ಊರವರೇ. ಆಗ ಖರ್ಚಿನ ಬಾಪ್ತೇ ಇಲ್ಲ, ಶ್ರಮ ಅಷ್ಟೇ. ಮನಸ್ಸು, ತನು, ಮನ, ಧನ ಅನ್ನೋದು ಎಲ್ಲೋ ದೇವರಿಗೆ ಆ ಗರ್ಭಗುಡಿಯಲ್ಲಿ ಆ ಮಧ್ಯದ ಪೀಠಕ್ಕೆ ಹಾಕ್ಲಿಕ್ಕೆ ಮುತ್ತು, ರತ್ನ, ಬಂಗಾರ, ಬೆಳ್ಳಿ ಅಂತ ಒಂದಿಷ್ಟು ಬೇಕು.
ಅದಕ್ಕೋಸ್ಕರ ಮಾತ್ರ ಯಾರ ಹತ್ರನೋ ಹೋಗಿ ಕೇಳಿ ತರಬೇಕಾದ ಪ್ರಸಂಗ ಬಿಟ್ರೆ, ಅದು ಮನೆಯಲ್ಲೇ ಇದ್ದದ್ರಲ್ಲಿ ಒಂದು ತುಂಡು ಮಾಡಿ ಕೊಡುವುದು ಎತ್ತಿತ್ತು. ಸಾಗಡು ಒಂದಿಷ್ಟು ಇಟ್ಕೊಂಡಿರ್ತಾರೆ ಯಾವುದಕ್ಕೂ, ಅದವರಿಗೆ ಯಾವತ್ತೂ ಆಭರಣಗಳು. ನಮ್ಗದು ಕಂಡ್ರೆ ಕರಗಿಸಿ ಏನಾದ್ರು ಮಾಡೋಣ ಅನ್ಸುತ್ತೆ. ಅವ್ರು ಅದನ್ನು ಯೋಚನೆ ಮಾಡೋದು ಊರಲ್ಲಿ ಏನಾದ್ರೂ ಒಂದು ಪ್ರತಿಷ್ಠೆ ಆಗುದಾದ್ರೆ ಬೇಕು ಅಂತ, ಅದಕ್ಕೆ ತಂದು ಹಾಕಿದ್ರೆ ಮುಗಿದು ಹೋಯ್ತು. ಅಂಥದ್ದೊಂದು ಉತ್ಸವದ ಸಂದರ್ಭದಲ್ಲಿ, ಒಂದು ಮದುವೆಯ ಸಂದರ್ಭದಲ್ಲಿ, ಅಂದ್ರೆ ಅವರೆಲ್ಲ ಬಂದು ನಮಗೆ ಸಹಾಯ ಮಾಡ್ತಾರೆ, ನಾವು ಹೋಗ್ಬೇಕು, ಹೋಗದೇ ಇದ್ರೆ ತಪ್ಪಾಗುತ್ತೆ ಅಂತ ಮಗುವನ್ನ ಅಕ್ಕನ ಕೈಯಲ್ಲಿ ಬಿಟ್ಟು, ಒಬ್ಳು ದೊಡ್ಡವಳಿತು, ನಾನು ಅದನ್ನಾಗ ಹೇಳುದು ಮತ್ತೆ, ಕಲ್ಯಾಣಿ ದೇವಿ ಅಂತ ಒಬ್ಳು ಹಿರಿಯ ಅಕ್ಕ ಇದ್ಲು, ಅದರ ಮಧ್ಯದ್ದೆಲ್ಲ ಹೋಗಿದೆ. ಆ ಮಗುವನ್ನ ನೋಡ್ಕೊಳ್ಳಿಕ್ಕೆ ತಾಯಿಯ ಕೈಗೆ ಕೊಟ್ಟು, ಅಂದ್ರೆ ಅಕ್ಕನ ಕೈಗೆ ಕೊಟ್ಟು ತಾಯಿ ಹೋಗಿದ್ದಾಳೆ. ಅಲ್ಲೆಲ್ಲ ಅವಳಿಗೆ ಅದೇ ಯೋಚನೆ, ಸಾರಿಸುವಾಗ, ಗುಡಿಸುವಾಗ, ಕ್ಲೀನ್ ಮಾಡುವಾಗ, ಏನ್ ಮಾಡುವಾಗ್ಲೂ ಮಗು ಏನ್ ಮಾಡ್ತಿದ್ಯೋ ಏನೋ, ಅಳ್ತಾ ಇದೆಯೋ ಏನೋ. ಅದು ಯಾಕೆಂದ್ರೆ ಮಕ್ಕಳು ಹಾಗೆ ಅಲ್ವಾ, ನಾವು ಆಯ್ತು ಅದು ಮಲಗಿತು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಎದ್ದು ಕೈ ಅನ್ನತ್ತೆ, ಮತ್ತೆ ಹಾಲು ಕುಡಿಸ್ಬೇಕು. ಈ ಮಗು ಏನೋ ಗಲಾಟೆ ಮಾಡಿ ಅವಳನ್ನ ಪಾಪ ಹುರಿದು ಮುಕ್ಕಿರುತ್ತೆ ಅಂತ ಯೋಚಿಸಿ ಗಡಿಬಿಡಿಯಲ್ಲಿ ಓಡಿ ಬಂದ್ರೆ ಮಗು ತಣ್ಣಗೆ ಮಲಗಿದೆ. ಆಶ್ಚರ್ಯ ಆಯ್ತು ಅವಳಿಗೆ, ಏನಾಯ್ತು ಅಂತ. ಏನಾಗಿತ್ತು ಅಂದ್ರೆ, ಈ ತಾಯಿ ಆಚೆ ಹೋದಾಗ ಸ್ವಲ್ಪ ಹೊತ್ತಿಗೆ ಮಗು ಅಳ್ಳಿಕ್ಕೆ ಶುರು ಮಾಡುತ್ತೆ. ಇವಳು ಅಪ್ಪ ಅದು ತರ್ತಾರೆ ಇದು ತರ್ತಾರೆ ಅಂತ ಮುದ್ದು ಮುದ್ದು ಮಾತಾಡ್ತಾ ಅದನ್ನ ಆಡಿಸುದು, ತೋಟ ಕರ್ಕೊಂಡು ಹೋಗುದು ಎಲ್ಲ ಹಳೇದಾಗೋಗಿತ್ತು. ಆ ಮಗುವಿಗೆ ಹೇಗೆ ಅಂದ್ರೆ, ನಿನ್ನೆ ತೋರಿಸಿದ್ದು ಇವತ್ತು ತೋರಿಸಿದ್ರೆ ನೋಡ್ತಿರ್ಲಿಲ್ಲ, ಇವತ್ತು ಅದು ನೋಡಿದ್ರೆ ಜೋರಳು, ಯಾಕಂದ್ರೆ ಅದು ನಿನ್ನೆ ತೋರಿಸಿದ್ದು ಅಂತ. ಅದು ಮುಂದೆಯೂ ಬರುತ್ತೆ, ಮತ್ತೆ ತಂದೆ ಹತ್ರ ಮಾತಾಡುವಾಗ ಈ ಮಾತು ಬರುತ್ತೆ. ಒಂದು ಸಲ ನೋಡಿದ್ಮೇಲೆ ಮುಗೀತು, ಎಲ್ಲ ಈ ಕಂಗಾಲಾಗಿ ಬಿಟ್ಲು ಅಕ್ಕ. ಹಿಂಗಿದನ್ ಸಮಾಧಾನ ಮಾಡುದು, ಏನ್ ತೋರಿಸಿದ್ರು ಎಲ್ಲದಕ್ಕೂ ಇದು ಹೂ ಅಂತ ಅನ್ನೋದು ಬಿಟ್ಟು ಅಳ್ಳಿಕೆ ಶುರು ಮಾಡುತ್ತಲ್ಲ ಅಂತ. ಕೊನೆಗೆ ತಡೀಲಿಕ್ಕಾಗದೆ ಮನೆಯಲ್ಲಿ ಆ ಹಸುವಿಗೆ ಬೇಯಿಸಿಟ್ಟಿದ್ದ ಹುರುಳಿ ಕಾಳು ಅಂತ ಸಿಗುತ್ತೆ. ಅದು ಈ ಗದ್ದೆಯಲ್ಲಿ ಉಳುವ ಎತ್ತುಗಳಿಗೆ ಅಥವಾ ಕುದುರೆಗಳಿಗೆ ಕಾಲಿನಲ್ಲಿ ಬಲ ಬರ್ಲಿಕ್ಕೋಸ್ಕರ ತುಂಬಾ ಉಷ್ಣವಾದ ಪದಾರ್ಥ ಅದು. ನೀವು ಒಂದು ಹಿಡಿ ತಿಂದ್ರೆ ಹೊಟ್ಟೆ ಎಲ್ಲ ಉಬ್ಬರ ಬಂದಾಗ ಆಗುತ್ತೆ. ಅಂಥ ಪದಾರ್ಥ ಬೇಯಿಸಿ ಇಟ್ಟದ್ದನ್ನ 2 ಸೇರು ಪೂರ್ತಿ ಪಾತ್ರೆಯಲ್ಲಿ ಇದ್ದಿದ್ದನ್ನ ಒಂದು ಚೂರು ತಿನ್ನಿಸಿದ್ಲು ಮಗುವಿಗೆ. ಬಾಯಲ್ಲಿ ಆಡ್ತಾ ಇದ್ರೆ ಸ್ವಲ್ಪ ಅಳು ನಿಲ್ಲಿಸುತ್ತೆ ಅಂತ. ಅದು ಚೂರು ತಿನ್ನಿಸಿ ಕಚಕಚ ಅಂತ ಮಾಡಿದ ಹಾಗೆ ಹೊಟ್ಟೆಗೆ ಹೋದ್ಮೇಲೆ ಮತ್ತೆ ಅಂತ ಬಾಯಿ ತೆಗೀತು. ಸರಿ, ಮತ್ತೆ ಮಗುವಿನ ಬಾಯಿ ಮುಚ್ಚಿಸ್ಲಿಕ್ಕೆ ಮತ್ತೆ ತಿನ್ನಿಸಿ ಇಡೀ ಆ ಪಾತ್ರೆಯಲ್ಲಿದ್ದ ಅಷ್ಟೂ ಹುರುಳಿಯನ್ನು ತಿನ್ನಿಸ್ಬಿಟ್ಟಿದ್ದಾರೆ. ಅವಳಿಗೆ ಯೋಚನೆ ಮಗು ಅಳು ನಿಲ್ಲಿಸ್ಬೇಕು ಅಂತ. ಆದ್ರೆ ಈ ಮಗು ತಿಂದಿದ್ದು 2 ಸೇರು ಅಂತ ಅವಳಿಗೆ ಮುಗಿದ ಮೇಲೆ ಗೊತ್ತಾದದ್ದು. ಆದ್ರೆ ನಗುತ್ತಾ ಆರಾಮಾಗಿ ಅಕ್ಕನ ತೊಡೆಯಲ್ಲಿ ಕೂತಿದ್ದದ್ದನ್ನು ನೋಡಿ ತಾಯಿ ಮರಳಿ ಬಂದಾಗ ಗಾಬರಿಯಾಗಿ ಅವಳು ಹೇಳ್ತಾಳೆ ಏನ್ ಮಾಡದೆ ಅಂತ. ಚೆನ್ನಾಗಿ ಬಹು ವತ್ಸಯಂತ್ಯ ಸರ್ರಿ ಬೈದ್ಲಂತೆ, ಇನ್ನಿಲ್ಲದಂತೆ ಬೈದ್ಲು ಅಂತ. ಯಾಕೆಂದ್ರೆ ದೊಡ್ಡವರಿಗೇನೆ ಅದನ್ನ ಜೀರ್ಣಿಸಿಕೊಳ್ಳುವ ಶಕ್ತಿ ಆಗಲ್ಲ, ಬಹಳ ಕಷ್ಟ. ಅದಕ್ಕೆ ಚೆನ್ನಾಗಿ ಶುಂಠಿ ಅದು ಇದು ಎಲ್ಲ ಹಾಕಿ ಅದನ್ನ ಉಸುಳಿ ಅಂತೇನೋ ಮಾಡಿ ಉಪಯೋಗಿಸ್ಬೇಕಷ್ಟೆ. ಅದನ್ನ ಸಾರು ಮಾಡ್ತಾರೆ, ಬಿಟ್ರೆ ಈ ಉಸುಳಿ ಮಾಡ್ತಾರೆ. ಅಂತ ಪದಾರ್ಥವನ್ನ 2 ಸೇರು ತಿಂದ್ರೆ ಮಗು ಎಷ್ಟು ದಿವಸ ಏನೆಲ್ಲ ಅಳುತ್ತೆ ಅಂತ ಯೋಚನೆ ಮಾಡಿ ಅದಕ್ಕೆ ರಕ್ಷಾ ಕೈಗೆ ತಾಯಿ ಕಟ್ಟಿದ್ದೇನು, ಸಗಣಿ ನೀರನ್ನ ಹಾಕಿ ಸುಳಿದು ಬಳದಿದ್ದೇನು, ರಕ್ಷೋಗ್ನ ಮಂತ್ರಗಳನ್ನ ಹೇಳಿ ದೃಷ್ಟಿ ತೆಗೆದದ್ದೇನು ಎಲ್ಲ ಮಾಡಿದ್ರು. ಇಷ್ಟಾದ್ರೂ ಮಗು ಚೂರು ಅಳ್ಳಿಲ್ಲ. ತಾಯಿಗೆ ಮತ್ತು ಆಶ್ಚರ್ಯ, ಅಳುತ್ತೆ ಅಂತ ಭಯದಿಂದ ಇಷ್ಟು ಮಾಡಿದ್ರು. ಆದ್ರೂ ಮರು ದಿವಸ ಆಗ್ಲಿ ಆ ರಾತ್ರಿ ಆಗ್ಲಿ ಇಲ್ಲ, ಅವತ್ತು ಎಲ್ಲ ಬಿಟ್ಟು ಬಾನೂಲು ದಿವಸದಲ್ಲಿ ಎಷ್ಟು ಕಾಟ ಕೊಡ್ತಿತ್ತೋ ಅದಕ್ಕಿಂತ ಹೆಚ್ಚು ಆರಾಮವಾಗಿ ಆ ದಿವಸದ ಹಿಂದೆ ಮುಂದೆ ಒಂದು ದಿವಸ ಹೋದ್ರೆ ಅಳುಗಿಲ್ಲ, ಕೂಗಿಲ್ಲ, ಕತೆ ಇಲ್ಲ. ಇದೇ ಪುಟ್ಟ ಮಗುವಾಗಿದ್ದಾಗಲೇ ಹೀಗೊಂದು ಅಚ್ಚರಿ ತಾಯಿಗೆ ಮೂಡಿತ್ತು. ತಂದೆಗೂ ಅಂಥದ್ದೇ ಒಂದು ಅನುಭವ ಆಯಿತು. ಒಂದು ಸರ್ತಿ 1 ವರ್ಷ ಆಗಿದೆ ಮಗುವಿಗೆ. ವರ್ಷ ಆಗಿ ಆ ಮಗು ಒಂದು ದಿವಸ ಬೆಳಿಗ್ಗೆ ಎದ್ದು ನೋಡ್ತಾರೆ, ಮಗು ಇಲ್ಲ. ಇಡೀ ತೋಟದಲ್ಲಿ ಹುಡುಕಿದ್ರೆ, ಗದ್ದೆಯಲ್ಲಿ ಹುಡುಕಿದ್ರು, ಬಾವಿ ಹತ್ರ ಎಲ್ಲೋ ಬಿದೋಗಿದೆಯಾ ಅಂತ ಹುಡುಕಿದ್ರು, ಎಲ್ಲಿ ನೋಡಿದ್ರು ಇಲ್ಲ. ಎಲ್ಲಿ ಹೋಯ್ತು, ಏನಾಯ್ತು ಅಂತ ಮತ್ತೆ ನಾಳೆಯ ಚಿಂತನೆಯಲ್ಲಿ ನಾವು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧ್ಯ ಆತ್ಮನಾವಾ ಅನುಸೃತ ಸ್ವಭಾವ ಕರೋಮಿ ಯಸ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಮಸ್ತು.